ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿಸಿರಿ. ಕೇಳಿ ಕಾರ್ಯಕ್ರಮ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ. ಹಿಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡನ್ನು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೈತ ಬಾಂಧವರೇ, ಇಂದಿನ ರೇಷ್ಮೆ ಐಸಿರಿ ಬಾನುಲಿ ಸರಣಿಯಲ್ಲಿ ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾ ಜಿಎಸ್ ಗೀತಾ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಡಾಕ್ಟರ್ ಗೀತಾ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಒಂದು ಪಾತ್ರ ಏನು, ಯಾವ ರೀತಿ ಮಹಿಳೆಯರು ರೇಷ್ಮೆ ಕೃಷಿಯಲ್ಲಿ ತೊಡಗಿಸ್ಕೊಂಡು ಕುಟುಂಬದ ಆದಾಯವನ್ನು ಹೆಚ್ಚಿಸ್ಬೋದು, ತನ್ಮೂಲಕ ಸ್ವಾವಲಂಬನೆಯನ್ನು ಸಾಧಿಸ್ಬೋದು, ಮತ್ತು ತಾವು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ತರಬೇತಿ ವಿಭಾಗದ ಮುಖ್ಯಸ್ಥರಾಗೂ ಕೂಡ ಕೆಲಸ ಮಾಡ್ತಾ ಇದ್ದೀರಿ. ಸೊ ವಿಶೇಷವಾಗಿ ಏನೆಲ್ಲ ತರಬೇತಿಗಳನ್ನು ತಾವು ನೀಡ್ತೀರಿ, ಮತ್ತು ತರಬೇತಿ ನೀಡುವಂತಹ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀರಿ, ತರಬೇತಿಯನ್ನು ಪಡ್ಕೊಂಡು ತುಂಬ ಉತ್ತಮವಾಗಿ ರೇಷ್ಮೆ ಕೃಷಿಯನ್ನು ಮಾಡ್ತಾ ಇರುವಂತಹ ಉದಾಹರಣೆಗಳೇನಾದರೂ ಇದೆಯಾ? ಈ ಎಲ್ಲದರ ಬಗ್ಗೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಸರ್, ಮೊದಲನೇದಾಗಿ ನಾವು ಹೇಳಬೇಕಂದ್ರೆ ರೇಷ್ಮೆ ಕೃಷಿಯಲ್ಲಿ ಸುಮಾರು 95 ಲಕ್ಷ ಜನಗಳು ಭಾಗಿಯಾಗಿದ್ದಾರೆ ಸರ್. ಇದರಲ್ಲಿ 60% ಮಹಿಳೆಯರೇ ಇದ್ದಾರೆ. ಇದು ರೇಷ್ಮೆ ಕೃಷಿ ಹೆಂಗೆ ಅಂದರೆ ಅತಿ ಕಡಿಮೆ ಭೂಮಿ ಇದ್ದರೂ ಕೂಡ ಇದನ್ನು ಮಾಡ್ಕೋಬೋದು ಸರ್. ಇದಕ್ಕೇನು 5 ಎಕರೆ 10 ಎಕರೆ 20 ಎಕರೆ ಇರಬೇಕಂತ ಏನು ರೂಲ್ಸ್ ಇಲ್ಲ. ಅರ್ಧ ಎಕರೆ ಇದ್ದರೂ ಕೂಡ ನಾವು ರೇಷ್ಮೆ ಕೃಷಿಯನ್ನು ನಾವು ಮಾಡಬಹುದು. ಮತ್ತು 1 ಎಕರೆ ಹಿಪ್ಪನೇರಳೆ ಸಹಾಯದಿಂದ ರೇಷ್ಮೆ ಹುಳು ಸಾಕಾಣಿಕೆಯಿಂದ 3 ಜನ ಇರುವಂಥದ್ದು ಒಂದು ಫ್ಯಾಮಿಲಿನ ಇದು ಸಾಕುತ್ತೆ ಸರ್. ಬೇರೆ ಕೂಲಿ ಆಳುಗಳಿಲ್ದಲೇ ಇವರು ಒಂದು ಫ್ಯಾಮಿಲಿನ ಮ್ಯಾನೇಜ್ ಮಾಡ್ಕೊಂಡು ಹೋಗೋವಂಥದ್ದು ನಮ್ಮ ರೇಷ್ಮೆ ಕೃಷಿ ಕೊಡ್ತಾ ಇದೆ. ಮತ್ತು ರೇಷ್ಮೆ ಕೃಷಿ ನಾವು ಬೇರೆ ಕೃಷಿಗೆ ಹೋಲಿಸಿದರೆ ಇದು ಒಳ್ಳೆಯ ಆದಾಯವನ್ನು ಕೊಡುತ್ತೆ ಸರ್. ಪ್ರತಿ ತಿಂಗಳು ಇದರಿಂದ ನಮಗೆ ಆದಾಯ ಇರುತ್ತೆ. ಬೇರೆ ಯಾವುದೇ ಒಂದು ಕೃಷಿ ಆಧಾರಿತ ಕಾರ್ಯಕ್ಕೆ ನೀವು ಹೋಲಿಸಿದರೆ ರೇಷ್ಮೆ ಕೃಷಿಯಲ್ಲಿ ಒಳ್ಳೆಯ ಆದಾಯ ಬರುತ್ತೆ. ಮತ್ತು ಇದು ರೇಷ್ಮೆ ಕೃಷಿ ಸಾಕಾಣಿಕೆ ಇದೊಂದು ಎಕೋ ಫ್ರೆಂಡ್ಲಿ ಆ್ಯಕ್ಟಿವಿಟಿ ಅಂತ ನಾವು ಹೇಳ್ತೀವಿ ಸರ್. ಇದು ಹಿಪ್ಪನೇರಳೆ ಒಂದು ಪೆರಿನಿಯಲ್ ಕ್ರಾಪ್. ಇದು ಒಂದು ಸತಿ ನಾವು ನೆಟ್ಬಿಟ್ರೆ 15ರಿಂದ 20 ವರ್ಷ ತನಕ ಬರುತ್ತೆ. ಇದರಿಂದ ನಮಗೆ ಈ ಸಾಯಿಲ್ ಕನ್ಸರ್ವೇಷನ್ಗೆ ತುಂಬ ಹೆಲ್ಪ್ ಮಾಡಿಕೊಡುತ್ತೆ ಸರ್. ಅದ್ರ ಜೊತೆಯಲ್ಲಿ ನಾವು ಯಾವುದೇ ಒಂದು ತ್ಯಾಜ್ಯ ನಮಗೆ ರೇಷ್ಮೆ ಕೃಷಿಯಿಂದ ಬರುತ್ತೆ, ಅದನ್ನು ಪುನಃ ನಾವು ಹಿಪ್ಪನೇರಳೆ ತೋಟಕ್ಕೆ ಉಪಯೋಗಿಸ್ತೀವಿ. ಅದು ಒಂದು ಕೂಡ ನಮಗೆ ಹೆಲ್ಪ್ ಆಗುತ್ತೆ. ಬೇರೆ ಬೇರೆ ತೋಟಗಾರಿಕೆ ಬೆಳೆಗಳಲ್ಲಿ ನಾವು ಮಲ್ಬೆರಿನ ಹಿಪ್ಪನೇರಳೆ ನಾವು ಇಂಟರ್ಕ್ರಾಪ್ ಬೆಳೆಯಾಗಿ ಬೆಳೆಸೋಕ್ಕೂ ಸ್ವಲ್ಪ ಅನುಕೂಲ ಆಗುತ್ತೆ. ಆಮೇಲೆ ಹಿಪ್ಪನೇರಳೆದು ಬೇರು ತುಂಬ ಆಳಕ್ಕೆ ಹೋಗೋದ್ರಿಂದ ಹಿಲ್ ಸ್ಲೋಪ್ ಏರಿಯಾದಲ್ಲಿ, ವೇಕೆಂಟ್ ಲ್ಯಾಂಡಲ್ಲಿ, ವಾಟರ್ ಶೆಡ್ ಏರಿಯಾದಲ್ಲಿ ನಾವು ಇದನ್ನು ಹಾಕ್ಬೋದು. ಈ ರೀತಿಯಾಗಿ ನಮಗೆ ರೇಷ್ಮೆ ಕೃಷಿ ಒಂದು ಎಕೋ ಫ್ರೆಂಡ್ಲಿ ಆ್ಯಕ್ಟಿವಿಟಿ ಅಂತ ನಾವು ಹೇಳ್ಬೋದು ಸರ್. ಕಳೆದ ವರ್ಷ ನಾವು ಒಟ್ಟು 38,913 ಮೆಟ್ರಿಕ್ ಟನ್ನು ರಾ ಸಿಲ್ಕ್ನ ನಾವು ಪ್ರೊಡ್ಯೂಸ್ ಮಾಡಿದ್ವಿ. ಅದರಲ್ಲಿ 75% ಮಲ್ಬೆರಿ ಸಿಲ್ಕೆ ಬಂದಿದೆ. ಅಂದರೆ 27,654 ಮೆಟ್ರಿಕ್ ಟನ್ ನಾವು ಮಲ್ಬೆರಿ ರಾ ಸಿಲ್ಕ್ನ ನಾವು ಪ್ರೊಡ್ಯೂಸ್ ಮಾಡಿದ್ದೀವಿ. ರೇಷ್ಮೆ ಕೃಷಿಯಲ್ಲಿ ನಾನು ಹೇಳಿರೋ ಪ್ರಕಾರ ನಿಮಗೆ 60 ಜನ ಮಹಿಳೆಯರು ಇದರಲ್ಲಿ ತೊಡಗಿದ್ದಾರೆ ಅಂತ ನಾನು ಹೇಳಿದೆ. ಯಾಕೆ ಇದರಲ್ಲಿ ಮಹಿಳೆಯರು ಇದ್ದಾರೆ, ಏನು ಅದರಲ್ಲಿ ವಿಶೇಷತೆ ಏನಿದೆ ಅಂತ ಹೇಳಿದ್ರೆ, ಇದು ಒಂದು ಕೃಷಿ ಆಧಾರಿತ ಉದ್ಯಮ ಸರ್. ಮಲ್ಬೆರಿ ಕಲ್ಟಿವೇಷನ್ ನಾವು ಏನು ಮಾಡ್ತೀವೋ ಅದು ಕೃಷಿ ಆಧಾರಿತವಾಗಿರುತ್ತೆ. ಸೊ ಇದು ಏನು ಅಂದರೆ ಕೃಷಿಯಲ್ಲಿ ಒಂದು ಸ್ವಲ್ಪ ತಿಳುವಳಿಕೆ ಇದ್ದರೆ ಅವರು ರೇಷ್ಮೆ ಕೃಷಿಯಲ್ಲಿ ತೊಡಗಿಸ್ಕೋಬೋದು. ಅದಕ್ಕೇನು ಸ್ಪೆಷಲ್ ಟ್ರೈನಿಂಗು ಫಾರ್ಮಲ್ ಆಗಿ ಕಲಿಬೇಕು ಅನ್ನೋದು ಯಾವುದೂ ಒಂದು ಇಲ್ಲದೆ ಇರೋದ್ರಿಂದ ಕೃಷಿ ಗೊತ್ತಿರುವಂಥ ಮಹಿಳೆ ಇದರಲ್ಲಿ ರೇಷ್ಮೆ ಕೃಷಿಯಲ್ಲಿ ತೊಡಗಿಸ್ಕೋಬೋದು ಸರ್. ರೇಷ್ಮೆ ಹುಳ ಸಾಕಾಣಿಕೆಯಲ್ಲಿ ಜೊತೆಲಿ ಏನಾಗುತ್ತೆ ಅಂತಂದರೆ ಅವ್ರ ಮನೆ ಕೆಲಸದ ಜೊತೆಗೆ ಇದನ್ನು ಮನೆ ಕೆಲಸ ಜೊತೆ ಮಕ್ಕಳು ಮತ್ತು ವಯಸ್ಸಾದವ್ರನ್ನ ನೋಡ್ಕೊಳ್ಳೋದರ ಜೊತೆಗೆ ಹಸು ದನಕರುಗಳನ್ನ ನೋಡ್ಕೊಳ್ಳೋ ಜೊತೆಯಲ್ಲೇ ಈ ರೇಷ್ಮೆ ಕೃಷಿಲಿ ಮಾಡ್ಬೋದು. ಯಾಕೆಂದರೆ ಅವರೇನು ಹೊರಗಡೆ ಏನು ಹೋಗಬೇಕಾಗಿಲ್ಲ. ಇದೊಂದು ಇಂಡೋರ್ ಆ್ಯಕ್ಟಿವಿಟಿ. ಹೊರಗಡೆ ಹೋಗಿ ಅಲ್ಲಿ ಹೋಗ್ಬೇಕು, ನಾನು ಹೊರಗಡೆ ಹೋಗಬೇಕು, ಮನೆಯಿಂದ ಆಚೆ ಹೋಗಬೇಕು, ಅದು ಯಾವುದೂ ಇಲ್ಲದೆ ಇರೋದ್ರಿಂದ ಮನೆ ಕೆಲಸದ ಜೊತೆಗೆ ಇದನ್ನು ಮಾಡುವಂಥ ಅವಕಾಶ ಇರೋದ್ರಿಂದ ರೇಷ್ಮೆ ಕೃಷಿಯಲ್ಲಿ ಹೆಚ್ಚೆಚ್ಚು ಮಹಿಳೆಯರು ಭಾಗವಹಿಸ್ತಾ ಇದ್ದಾರೆ.
ಮತ್ತು ಇದರಲ್ಲಿ ಒಂದು ನೋ ರಿಸ್ಟ್ರಿಕ್ಷನ್, ನಮಗೆ ಈ ಟೈಮಲ್ಲೇ ಹೋಗಬೇಕು, ಈ ಟೈಮಲ್ಲಿ ಬರಬೇಕಂತ ಏನಿಲ್ಲ. ಮನೆ ಕೆಲಸ ಆದಮೇಲೆ ಯಾವಾಗ ನಿಮಗೆ ಟೈಮ್ ಆಗುತ್ತೋ ಆವಾಗ ರೇಷ್ಮೆ ಕೃಷಿ ಕಾರ್ಯಕ್ರಮದಲ್ಲಿ ನೀವು ತೊಡಗಿಸ್ಕೋಬೋದು. ಅದೊಂದು ಅಡ್ವಾಂಟೇಜ್ ಇದೆ. ಮತ್ತು ಇದಕ್ಕೇನು ಫಾರ್ಮಲ್ ಟ್ರೈನಿಂಗ್ ಬೇಕಾಗಿಲ್ಲ. ಇದು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತ ಟ್ರೈನಿಂಗ್ ತೊಗೊಳ್ಳೋದೇನು ಬೇಕಾಗಿಲ್ಲ. ನಾನು ಹೇಳಿದೆ ಕೃಷಿ ಆಧಾರಿತ ಆಗಿರೋದ್ರಿಂದ ಕೃಷಿಲಿ ತಿಳುವಳಿಕೆ ಇದ್ದರೆ ಸಾಕು, ರೇಷ್ಮೆನೂ ಕೂಡ ಅವ್ರು ಮಾಡಬಹುದು. ಮುಂಚೆ ಒಂಥರ ಕಾನ್ಸೆಪ್ಟ್ ಇತ್ತು, ಪೊಲ್ಯೂಷನ್ ಆ್ಯಂಡ್ ಪ್ಯೂರಿಟಿ ಅನ್ನೋದು ಒಂದು ಕಾನ್ಸೆಪ್ಟ್ ಇತ್ತು. ಅದರಲ್ಲಿ ಮಹಿಳೆಯರು ಹೊರಗಡೆ ಆದೋ ಸಮಯದಲ್ಲಿ ರೇಷ್ಮೆ ಹುಳು ಸಾಕಾಣಿಕೆ ಮನೆಯೊಳಗೆ ಹೋಗಬಾರ್ದು, ಹೋಗ್ಬಿಟ್ರೆ ಹುಳುಗಳಿಗೆ ತೊಂದರೆ ಆಗಿಬಿಡುತ್ತೆ, ರಕ್ತ ಕಾರ್ಕೊಂಡು ಸತ್ತೋಗ್ಬಿಡ್ತವೆ, ಹಾಗೆ ಹಿಂಗೆ ಅಂತೆಲ್ಲ ಸ್ವಲ್ಪ ಇತ್ತು, ಮುಂಚೆ ಇತ್ತು, ಕೆಲವು ದಶಕಗಳ ಹಿಂದೆ ಇತ್ತು. ಅದೆಲ್ಲ ಈಗ ಹೊರಟೋಗ್ಬಿಟ್ಟಿದೆ ಸರ್. ಯಾಕೆ ಅಂದರೆ ಇತ್ತೀಚಿನ ದಿನಗಳು ನೀವು ನೋಡ್ತಾ ಇದ್ದೀರಾ, ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡು ಭಾಳ ಜಾಸ್ತಿ ಆಗಿಬಿಟ್ಟಿದೆ. 10 ಎಕರೆ ಇರೋದು ಆ ಫ್ಯಾಮಿಲಿಲಿ ಡಿವೈಡ್ ಅಂತಂದರೆ 5 ಎಕರೆ ಆಯಿತು, 5 ಎಕರೆಲಿ ಅಣ್ಣ ತಮ್ಮಂದಿರು ಡಿವೈಡ್ ಆದರೂ ಅಂದರೆ 2 ಆಯಿತು, 2ರಲ್ಲಿ ಡಿವೈಡ್ ಆಯಿತು ಅಂದರೆ 1 ಆಯಿತು. ಸೊ ಸಿಕ್ಕಾಪಟ್ಟೆ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡ್ ಇದೆ. ಈಗ ಆವ್ರೇಜ್ ಲ್ಯಾಂಡ್ ಹೋಲ್ಡಿಂಗು ಸೆರಿಕಲ್ಚರಿಸ್ಟ್ಗಳದ್ದು ನೀವು ನೋಡಿಕೊಂಡ್ರೆ 0.5 0.75 ಏಕರ್ಸ್ ತನಕ ಬರ್ತಾಯಿದೆ. ಅದೊಂದು ಪಾಯಿಂಟು. ಅದನ್ನು ಬಿಟ್ಟರೆ ಈಗ ನಮಗೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಮುಂಚೆ ಸಾಕಷ್ಟಿತ್ತು. ನಾವೇ ಹೇಳ್ತಾ ಇದ್ವಿ ಸೆರಿಕಲ್ಚರ್ ಅಂದರೆ ಲೇಬರ್ ಇಂಟೆನ್ಸಿವ್, ಫ್ಯಾಮಿಲಿ ಲೇಬರ್ಗೆ ಇದು ಕೆಲಸ ಕೊಡುತ್ತೆ, ಮನೇಲಿ ಇರೋರಿಗೆ, ವಯಸ್ಸಾದವರಿಗೆ, ಮಹಿಳೆಯವರಿಗೆಲ್ಲ ಕೆಲಸ ಕೊಡುತ್ತೆ ಸೆರಿಕಲ್ಚರ್ ಅಂತ ನಾವು ಮುಂಚೆ ಹೇಳ್ತಿದ್ವಿ. ಬಟ್ ಈಗ ಫ್ರಾಗ್ಮೆಂಟೇಷನ್ ಆಫ್ ಲ್ಯಾಂಡು, ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಹೊರಟೋದ್ಮೇಲೆ ಈಗ ಪ್ರತಿಯೊಬ್ಬರು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿಬಿಟ್ಟಿದ್ದಾರೆ. ನ್ಯೂಕ್ಲಿಯರ್ ಅಂದರೆ ಗಂಡ ಹೆಂಡತಿ ಮಕ್ಕಳು ಅಷ್ಟೇ, 1-2 ಮಕ್ಕಳು ಇರ್ತಾರೆ. ಈ ಥರ ಆಗಿರೋದ್ರೂ ಕೂಡ ನಮಗೆ ಒಂಥರ ಬದಲಾವಣೆಗಳಾಗಿದೆ ಮಹಿಳೆಯರು ಪಾರ್ಟಿಸಿಪೇಷನ್ ಮಾಡೋ ಆ್ಯಕ್ಟಿವಿಟೀಸಲ್ಲಿ. ಇನ್ನೊಂದು, ಯಾರು ಪುರುಷರು ಇರ್ತಾರೋ ಮನೆಯಲ್ಲಿ ಗಂಡಸರು, ಅವರೆಲ್ಲ ಅಕ್ಕಪಕ್ಕದ ಸಿಟಿಗಳಿಗೆ, ಟೌನ್ಸ್ಗಳಿಗೆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಅಲ್ಲಿ ಏನೋ ಕೆಲಸ ಹುಡ್ಕೊಂಡು ಏನೋ ಒಂದು ಮಾಡಿಕೊಂಡು ಅಲ್ಲಿಗೆ ಹೋಗ್ತಾ ಇದ್ದಾರೆ. ಸೊ ಮನೇಲಿ ಯಾರೂ ಇಲ್ಲ, ಉಳ್ಕೊಳ್ಳೋದು ಹೆಂಗಸೊಬ್ಬಳೆ, ಹಂಗಾಗಿ ಅವಳು ಈ ಕೆಲಸದಲ್ಲಿ ತೊಡಗಿಸ್ಕೊತಾ ಇದ್ದಾಳೆ. ಆಮೇಲೆ ಇನ್ನೂ ಕೆಲವು ವಿಮೆನ್ ಹೆಡೆಡ್ ಫ್ಯಾಮಿಲೀಸ್ ಅಂತ ಹೇಳ್ತೀವಿ ಸರ್. ಅದರಲ್ಲಿ ವಿಡೋಸ್ ಇರ್ಬೋದು, ಡೈವೋರ್ಸಿಸ್ ಇರ್ಬೋದು, ಇಲ್ಲಾಂದರೆ ಒಂಥರ ಕೆಲಸ ಮಾಡೋಕ್ಕೆ ಕೆಪಾಸಿಟಿ ಇಲ್ಲದೆ ಇರೋರು ಕೂಡ ಇರ್ಬೋದು. ಇಂಥವ್ರಿಗೂ ಕೂಡ ರೇಷ್ಮೆ ಕೃಷಿ ಭಾಳ ಉತ್ತಮವಾಗಿ ಇದೆ ಅಂತ ಅನಿಸುತ್ತೆ. ಆಮೇಲೆ ರಿಡಕ್ಷನ್ ಇನ್ ವರ್ಕ್ ಫೋರ್ಸ್ ಅಂತ ಹೇಳ್ತೀವಿ ಸರ್. ಆ ವರ್ಕ್ ಫೋರ್ಸ್ ಅಂದರೆ ನಾನು ಹೇಳಿದೆ, ಮನೇಲಿ ಯಜಮಾನರು ಗಂಡಸರುಗಳು ಆಚೆ ಹೋಗೋದ್ರಿಂದ ಯಾರು ಮನೇಲಿ ಉಳಿದಿರೋರ್ಗೆ ಕೆಲಸ, ಯಾರು ಉಳ್ಕೊಳ್ತಾರೆ ಅವ್ರದ್ದೇ ಕೆಲಸ. ಸೊ ಹಾಗಾಗಿ ವಿಮೆನ್ ಪಾರ್ಟಿಸಿಪೇಷನು ಜಾಸ್ತಿ ಆಗ್ತಾಯಿದೆ. ಇನ್ನೊಂದು ಬಹಳ ಮಹತ್ತರವಾದ ಚೇಂಜ್ ಏನಾಗಿದೆ ಅಂದರೆ, ಹೆಣ್ಣುಮಕ್ಕಳು, ಮಹಿಳೆಯರು ಏನು ಮಾಡಿದ್ದಾರೆ, ತಮ್ಮಷ್ಟಕ್ಕೆ ತಾವೇ ಒಂಥರ ಅಕ್ಸೆಪ್ಟೆನ್ಸ್ ತೋರಿಸ್ತಾ ಇದ್ದಾರೆ. ನಾನು ಕೆಲಸ ಮಾಡಬೇಕು, ನಾನು ದುಡಿಬೇಕು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ಸ್ವಾವಲಂಬನೆ ಆಗಬೇಕು, ಒಂಥರ ಎಕನಾಮಿಕ್ ಇಂಡಿಪೆಂಡೆನ್ಸ್ ನನಗೆ ಬೇಕು ಅನ್ನೋದು ಒಂಥರ ಇನ್ನರ್ ಅಕ್ಸೆಪ್ಟೆನ್ಸ್ ಅವ್ರಿಗೆ ಬಂದುಬಿಟ್ಟಿದೆ. ನಾನು ಕೆಲಸ ಮಾಡಬೇಕು, ನಾನು ದುಡಿಬೇಕು. ಹಿಂಗಾಗಿ ಅವರು ಮನಸ್ಪೂರ್ವಕವಾಗಿ ಈ ಆ್ಯಕ್ಟಿವಿಟೀಸ್ನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವ್ರದ್ದೊಂಥರ ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಟ್ಟಿದೆ. ನಾನು ಕೆಲಸ ಮಾಡಬೇಕು, ದುಡಿಬೇಕನ್ನೋ ಆ್ಯಟಿಟ್ಯೂಡು ಹೆಚ್ಚೆಚ್ಚಾಗಿ ಬರ್ತಾಯಿದೆ ಇತ್ತೀಚಿನ ದಿನಗಳಲ್ಲಿ. ಆದಾಯ ನಿಮಗೆ ಎವ್ರಿ ಮಂತ್ ದುಡ್ಡು ಬರ್ತಾ ಇರುತ್ತೆ ಸರ್. ಹಾಗಾಗಿ ಕೈಯಲ್ಲಿ ಒಂದು ಸ್ವಲ್ಪ ಯಾರಿಗೆ ನಾವು ಹೋಗಿ ಸಾಮಾನ್ಯವಾಗಿ ಕೇಳಿದ್ರು ಖರ್ಚಿಗೆ ಕಾಸಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಇದು ಒಂಥರ ಖರ್ಚು ಮಾಡೋಕ್ಕೆ ಕೈಯಲ್ಲಿ ದುಡ್ಡು ಓಡಾಡೋದ್ರಿಂದ ಅವ್ರಿಗೂ ಕೂಡ ರೇಷ್ಮೆಯಲ್ಲಿ ನಾನು ಮಾಡಬೇಕು, ರೇಷ್ಮೆ ಆ್ಯಕ್ಟಿವಿಟೀಸಲ್ಲಿ ನಾನು ತೊಡ್ಕೋಬೇಕು ಅನ್ನೋದೊಂದು ಬರ್ತಾಯಿದೆ. ಇತ್ತೀಚೆಗೆ ನಾವು ಒಂದು ಕೆಲವು ಸಂಶೋಧನೆಗಳನ್ನ ಮಾಡಿದ್ದೀವಿ ಸರ್. ಅದರಲ್ಲಿ ಮಹಿಳೆಯರು ಆಲ್ಮೋಸ್ಟ್ ನಿಮಗೆ 61.75% ರೇಷ್ಮೆ ಹುಳು ಸಾಕಾಣಿಕೆಯಲ್ಲಿ ತೊಡಗಿದ್ದಾರೆ ಅಂತ ನಮ್ಮಲ್ಲಿ ರಿಪೋರ್ಟ್ಸ್ಗಳು ಹೇಳ್ತಾ ಇದೆ. ಅದರಲ್ಲಿ ಹಿಪ್ಪನೇರಳೆ ಸಾಗುವಳಿಯಲ್ಲಿ ಪುರುಷರು 48.39% ಕೆಲಸ ಮಾಡಿದರೆ, ಮಹಿಳೆಯರು 51.23% ಅವ್ರ ಕೆಲಸ ಮಾಡ್ತಾಯಿದ್ದಾರೆ ಸರ್. ಹಂಗೇ ನೀವು ರೇಷ್ಮೆ ಹುಳು ಸಾಕಾಣಿಕೆಗೆ ಬಂದರೆ ಪುರುಷರು 26.09% ಕೆಲಸ ಮಾಡಿದರೆ, ಮಹಿಳೆಯರು 74.31%. ನೋಡ್ಬೋದು ನೀವು ಡಿಫ್ರೆನ್ಸು, 26 ಎಲ್ಲಿದೆ, 74 ಎಲ್ಲಿದೆ ಅಂತ. ಅದೇ ರೀತಿ ಒಂದು ದಿನಕ್ಕೆ ಯಾರು ಎಷ್ಟು ಟೈಮು ಇನ್ವಾಲ್ವ್ ಆಗ್ತಾರೆ, ಎಷ್ಟು ಗಂಟೆ ಅವ್ರು ಸ್ಪೆಂಡ್ ಮಾಡ್ತಾರೆ ರೇಷ್ಮೆ ಕೃಷಿಗೆ ಅಂತೇಳಿ ಅದನ್ನು ಕೂಡ ಒಂದು ಸ್ಟಡಿ ಮಾಡಿದ್ವಿ. ಅದರಲ್ಲಿ ಮಹಿಳೆಯರು 4.18 4.18 ಅವರ್ಸು ಕೆಲಸ ಮಾಡ್ತಾರೆ ಸರ್. ಪುರುಷರು 3.34 ಅವರ್ಸು ಕೆಲಸ ಮಾಡ್ತಾಯಿದ್ದಾರೆ. ಈ ಒಂದು ರಿಸರ್ಚ್ ಮಾಡಬೇಕಾದ್ರೆ ಯಾವ್ಯಾವ ಆ್ಯಕ್ಟಿವಿಟೀಸಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಒಂದು ಸ್ವಲ್ಪ ನಾವು ಸ್ಟಡಿ ಮಾಡಿದ್ವಿ ಸರ್. ಮೇಯ್ನಾಗಿ ಮಹಿಳೆಯರು ಇನ್ವಾಲ್ವ್ ಆಗೋವಂಥ ಆ್ಯಕ್ಟಿವಿಟೀಸು ಗೊಬ್ಬರ ಹಾಕೋದ್ರಲ್ಲಿ ಇರ್ತಾರೆ, ರೆಂಬೆಗಳನ್ನ ಕತ್ತರಿಸೋದ್ರಲ್ಲಿ ಇರ್ತಾರೆ, ಕಳೆ ತೆಗೆಯೋದ್ರಲ್ಲಿ ಇರ್ತಾರೆ, ಹುಳ ಸಾಕೋ ಮನೆಯ ಪರಿಕರಗಳನ್ನ ಸ್ವಚ್ಛಗೊಳಿಸೋದ್ರಲ್ಲಿ ಇರ್ತಾರೆ. ಆಮೇಲೆ ಯಾವಾಗ ಹುಳ ಬಿಟ್ಟು ಚಂದ್ರಿಕೆಗಳನ್ನ ಕಾಯೋ ಕೆಲಸ ಮಾಡ್ತಾರೆ, ಹುಳುಗಳಿಗೆ ಸೊಪ್ಪು ಹಾಕ್ತಾರೆ, ಹಣ್ಣು ಹುಳುಗಳನ್ನ ಹಾಯ್ತಾರೆ, ಹಣ್ಣು ಹುಳುಗಳನ್ನ ಚಂದ್ರಿಕೆಗೆ ಬಿಡ್ತಾರೆ, ಗೂಡು ಬಿಚ್ಚುತ್ತಾರೆ, ಗುಂಜು ತೆಗಿತಾರೆ. ಮತ್ತು ಲಾಸ್ಟಿಗೆ ಹುಳ ಸಾಕಾಣಿಕೆ ಮನೆ ಎಲ್ಲ ಕೆಲಸ ಆ್ಯಕ್ಟಿವಿಟೀಸ್ ಎಲ್ಲ ಆದಮೇಲೆ ತ್ಯಾಜ್ಯದ ವಿಲೇವಾರಿ ಕೂಡ ಹೆಣ್ಮಕ್ಳದ್ದು ಜವಾಬ್ದಾರಿನೇ ಆಗಿರುತ್ತೆ ಸರ್.
ಇದನ್ನು ನಾವೆಲ್ಲ ನೋಡಿದ ಮೇಲೆ ಯಾವ್ಯಾವ ಆ್ಯಕ್ಟಿವಿಟೀಸಲ್ಲಿ ನಮ್ಮ ಮಹಿಳೆಯರದು ಪಾತ್ರ ಜಾಸ್ತಿ ಇದೆ, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ, ಇನ್ವಾಲ್ವ್ ಆಗಿದ್ದಾರೆ ಅಂತ ನಾವು ನೋಡಿಕೊಂಡು ಅವರ ಒಂದು ಪರಿಶ್ರಮವನ್ನು ತಗ್ಗಿಸಲಿಕ್ಕೆ ಕೆಲವು ತಾಂತ್ರಿಕತೆಗಳಿರ್ಬೋದು, ಎಕ್ವಿಪ್ಮೆಂಟ್ಸ್ ಇರ್ಬೋದು, ಮೆಷಿನ್ಸ್ನ ನಾವು ಡೆವಲಪ್ ಮಾಡಿದ್ದೀವಿ. ಅದರಲ್ಲಿ ಪ್ರಮುಖವಾಗಿ ಹೇಳ್ಬೇಕಂತಂದರೆ ಶೂ ಟ್ರೇರಿಂಗ್ ಪದ್ಧತಿ ಬಂದ ಮೇಲೆ ಆಲ್ಮೋಸ್ಟ್ ಒಂದು ರೆವಲ್ಯೂಷನ್ ಆಗಿಬಿಟ್ಟಿದೆ ಸೆರಿಕಲ್ಚರ್ನಲ್ಲಿ. ಮುಂಚೆ ಎಲ್ಲ ನಾವು ಎಲೆ ಬಿಡಿಸ್ತಾ ಇದ್ವಿ. ಎಲೆ ಬಿಡಿಸೋದು ಒಂದು ಟೀಡಿಯಸ್ ವರ್ಕು. ಅದು ಅವರ್ಸ್ ಟುಗೆದರ್ ತಗೋತಾ ಇತ್ತು, ಜಾಸ್ತಿ ಟೈಮು ತಗೋತಾ ಇತ್ತು, ಆಮೇಲೆ ಜಾಸ್ತಿ ಶ್ರಮನೂ ಇತ್ತು. ಆ ಆ್ಯಕ್ಟಿವಿಟಿನಲ್ಲಿ ಮಹಿಳೆಯರ ಪಾತ್ರ ತುಂಬ ಜಾಸ್ತಿ ಇತ್ತು. ಹೋದ್ರು ಅಂತಂದರೆ ಬುಟ್ಟಿ ತೊಗೊಂಡು ಸೊಪ್ಪು ಕಿತ್ಕೊಂಬರೋದೇ ಒಂದು ದೊಡ್ಡ ಕೆಲಸ ಆಗ್ತಿತ್ತು. ಅದನ್ನು ನೋಡಿಕೊಂಡು ಇವರು ನಾವು ಅವ್ರ ಪರಿಶ್ರಮನ ಒಂದು ಸ್ವಲ್ಪ ತಗ್ಸೋಣ, ಡ್ರೆಡ್ಜರಿ ಕಮ್ಮಿ ಮಾಡೋಣ ಅಂತ ಒಂದು ಶೂ ಟ್ರೇರಿಂಗ್ ಅಂತ ರೆಂಬೆ ಪದ್ಧತಿ ಅಂತೀವಿ ಸರ್, ಇದನ್ನು ಕಂಡುಹಿಡ್ಕೊಂಡ್ರು. ಈ ಒಂದು ಶೂ ಟ್ರೇರಿಂಗಿಂದ ನೋಡಿ 60% ಟೈಮ್ ಕಮ್ಮಿ ಆಗ್ತಾಯಿದೆ ಫೀಡಿಂಗಲ್ಲಿ, 23% ಬೆಡ್ ಕ್ಲೀನಿಂಗಲ್ಲಿ ಉಳಿತಾಯ ಆಗ್ತಾಯಿದೆ, ಟೈಮ್ ಉಳಿತಾಯ ಆಗ್ತಾಯಿದೆ. ಸೊ ಇದೊಂದು ಬಹಳ ಇಂಪಾರ್ಟೆಂಟು ಟೆಕ್ನಾಲಜಿ ಇದು ಶೂ ಟ್ರೇರಿಂಗು. ಅದನ್ನು ಬಿಡಿಸಿದ್ರೆ ನಾನು ಹೇಳಿದೆ ಗುಂಜು ಬಿಡಿಸೋದ್ರಲ್ಲಿ ಜಾಸ್ತಿ ಮಹಿಳೆಯರು ಇನ್ವಾಲ್ವ್ ಆಗಿದ್ದಾರೆ ಅಂತ. ಒಂಥರ ಅದು ರಿಪಿಟೇಟಿವ್ ವರ್ಕ್ ಅದು. ಇದನ್ನು ಕೂಡ ಇಲ್ಲೂ ಶ್ರಮ ತಗ್ಗಿಸೋಕ್ಕೋಸ್ಕರ ಕಕೂನ್ ಡಿಫ್ಲಾಸಿಂಗ್ ಮೆಷಿನ್ಸ್ ಅಂತ, ಅಂದರೆ ಗೂಡು ಬಿಡಿಸುವ ಯಂತ್ರಗಳು, ಇದನ್ನು ಫೈಂಡ್ ಔಟ್ ಮಾಡಿದರು. ಅದರಲ್ಲಿ 3 ಥರ ಇದೆ ಸರ್. ಅದರಲ್ಲಿ ಹ್ಯಾಂಡ್ ಡಿಫ್ಲಾಸರ್ ಅಂತಿದೆ. ಇದು ಒಂದು 25-30 kgನ 1 ಅವರಲ್ಲೇ ಡಿಫ್ಲಾಸ್ ಮಾಡಿಬಿಡುತ್ತೆ. ಎರಡನೇದಾಗಿ ಮೋಟ್ರೈಸ್ಡ್ ಕಮ್ ಬ್ಯಾಟ್ರಿ ಆಪ್ರೇಟೆಡ್ ಡಿಫ್ಲಾಸರ್ ಅಂತ ಒಂದಿದೆ. ಅದು 50-60 kg per hour ಗುಂಜು ತೆಗೆಯುತ್ತೆ. ಇನ್ನೊಂದು ಮೋಟ್ರೈಸ್ಡ್ ಡಿಫ್ಲಾಸರ್ ಅಂತ, ಅದು 75-80 kg ತೆಗೆಯುತ್ತೆ. ಇದ್ರ ನಂತರ ನಾವು ಹಿಪ್ಪನೇರಳೆ ಸೊಪ್ಪನ್ನು ಕತ್ತರಿಸೋ ಯಂತ್ರನೂ ಕೂಡ ಒಂದು ಫೈಂಡ್ ಔಟ್ ಮಾಡಿದ್ವಿ. ಇದು ನಾರ್ಮಲಿ ಚಾಕಿ ಲೀಫ್ ಶಾಪಿಂಗ್ ಮೆಷಿನ್ ಅಂತ ಕರಿತೀವಿ. ಚಾಕಿ ಸಾಕಾಣಿಕೆ ಮಾಡೋ ಅಂಥವ್ರಿಗೆ CRC ಅಂತೀವಿ, ಚಾಕಿ ರೇರಿಂಗ್ ಸೆಂಟರ್ಸು, ಇಲ್ಲಿ ಬಹಳ ಉಪಯೋಗ ಆಗುತ್ತೆ. ಇದು ನಿಮಗೆ ಸುಮಾರು 150-175 kg ಸೊಪ್ಪನ್ನು 1 ಗಂಟೆಗೆ ಕಟ್ ಮಾಡುತ್ತೆ. ಸೊ ಇದರಿಂದ ನಾವು ಇಮ್ಯಾಜಿನ್ ಮಾಡ್ಕೋಬೋದು ಎಷ್ಟರ ಮಟ್ಟಿಗೆ ಶ್ರಮ ಕಮ್ಮಿ ಆಗುತ್ತೆ ಅಂಥೇಳಿ. ಇದು ನಾವು ರೇಷ್ಮೆಯಲ್ಲಿ ನಾವು ಒಂದಷ್ಟು ಡಸ್ಟಿಂಗ್ ಅಂತ ಮಾಡ್ತೀವಿ ಸರ್. ಹುಳುಗಳಿಗೆ ಕೆಲವು ಔಷಧಿಗಳನ್ನು ಹೊಡಿತೀವಿ ನಾವು. ಅದಕ್ಕೆ ನಾರ್ಮಲಿ ಏನು ಮಾಡ್ತಿದ್ರು ನಾವು, ಜರಡಿ ಇರುತ್ತಲ್ಲ, ಜರಡಿ ಬರುತ್ತಲ್ಲ ಸರ್, ನಾವು ಹಿಟ್ಟುಗಳನ್ನು ಜರಡಿ ಹಿಡಿಯೋವಂಥದ್ದು ಬರುತ್ತಲ್ಲ, ಆ ಥರ ಜರಡಿ ಇರೋವಂಥದ್ರಲ್ಲಿ ಹಾಕ್ಬಿಟ್ಟು ಹಿಂಗೆ ಸೀವ್ ಮಾಡ್ತೀವಲ್ಲ, ಆ ಥರ ಹಿಂಗೆ ಹುಳುಗಳು ಹಾಸಿಗೆ ಮೇಲೆ ಹಾಕ್ಬಿಟ್ಟು ನಾವು ಮಾಡ್ತಾಯಿದ್ರು. ಒಂದ್ರಿ ಬಳಸ್ತಾಯಿದ್ರು. ಆ ಒಂದ್ರಿ ಮಾಡಬೇಕಾದ್ರೆ ಏನಾಗುತ್ತೆ, ಹಿಂಗೆ ಅವರು ಒಂದ್ರಿ ಹಿಂಗೆ ಹುಳುಗಳ ಮೇಲೆ ಮಾಡಬೇಕಾದ್ರೆ ಕೆಲವು ಸತಿ ಅದು ಹಾರುತ್ತೆ, ಮೇಲ್ಗಡೆಗೆ ಹಾರುತ್ತೆ. ಇವರು ಅಲ್ಲೇ ಪಕ್ಕದಲ್ಲೇ ಇರ್ತಾರೆ, ಅವರು ಅದನ್ನೇ ಉಸಿರಾಡ್ತಾರೆ, ಅದು ಡಸ್ಟ್ ಒಳಗಡೆ ಹೋಗುತ್ತೆ. ಕೆಲವು ಸತಿ ಒಂಥರ ಇನ್ಫೆಕ್ಷನ್ ಥರ ಆಗುತ್ತೆ, ಗಂಟಲು ನೋವು ಬರ್ಬೋದು, ಮೂಗಿಗೆ ಇರಿಟೇಷನ್ ಆಗ್ಬೋದು, ಈ ಥರ ಎಲ್ಲ ಆಗ್ತಾಯಿತ್ತು. ಸೊ ಅದನ್ನು ಕೂಡ ಇವರು ನಿವಾರಣೆ ಮಾಡೋಕ್ಕೆ ನಮ್ಮಲ್ಲಿ ಒಂದು ಬ್ಯಾಟ್ರಿ ಆಪ್ರೇಟೆಡ್ ಡಸ್ಟರ್ ಅಂತ ಒಂದು ಕಂಡುಹಿಡ್ದಿದ್ದೀವಿ ಸರ್. ಇದು ಸೋಂಕು ನಿವಾರಕಗಳನ್ನು ರೇಷ್ಮೆ ಕೃಷಿಗೆ ಸಿಂಪಡಿಸುವ ಒಂದು ಚಿಕ್ಕ ಯಂತ್ರ. ಇದು ಏನು ಮಾಡುತ್ತೆ ಅಂದರೆ ಸಾಕಷ್ಟು ಹೆಲ್ತ್ ಹಜಾರ್ಡ್ಸ್ ಏನು ಬರ್ತಾಯಿತ್ತೋ ಅದನ್ನು ಕಂಟ್ರೋಲ್ ಮಾಡುತ್ತೆ. ಈಗ ಈವನ್ ಮೌಂಟೇಜ್ಗಳಲ್ಲಿ, ಚಂದ್ರಿಕೆಗಳಲ್ಲೂ ಸಾಕಷ್ಟು ಬದಲಾವಣೆಗಳಾಗಿದೆ ಸರ್. ಮುಂಚೆ ಬರೀ ಬಿದಿರಿಂದ ಯೂಸ್ ಮಾಡ್ತಾಯಿದ್ವಿ, ಪ್ಲಾಸ್ಟಿಕ್ ಬಂತು. ಆಮೇಲೆ ಈಗ ರೋಟ್ರಿ ಮೌಂಟೇಜ್ ಅಂತ ಬಂದಿದೆ. ರೋಟ್ರಿ ಮೌಂಟೇಜಲ್ಲಿ ಕ್ವಾಲಿಟಿ ಗೂಡು ಬರುತ್ತೆ ಅಂಥೇಳಿ ಜಾಸ್ತಿ ಪ್ರೊಪಗೇಟ್ ಮಾಡ್ತಾಯಿದ್ದೀವಿ. ಇದನ್ನು ರೋಟ್ರಿ ಮೌಂಟೇಜಿಂದ ನಾವು ಕಕೂನ್ ಹಾರ್ವೆಸ್ಟರ್ ಅಂತ ಒಂದು ಫೈಂಡ್ ಔಟ್ ಮಾಡಿದ್ದೀವಿ. ಅದು ಈಗ ಇವರು ಹೋಗ್ಬಿಟ್ಟು ಗೂಡು ಒಂದೊಂದನ್ನೇ ತೆಗೆದು ಹಾಕೋ ಶ್ರಮನ ಕಮ್ಮಿ ಮಾಡುತ್ತೆ. ಇದರಲ್ಲಿ ಕೂಡ 2 ಇದೆ, ಹ್ಯಾಂಡ್ ಮತ್ತು ಪೆಡಲ್ ಆಪ್ರೇಟೆಡ್ ಅಂತ. ಹ್ಯಾಂಡ್ ಆಪ್ರೇಟೆಡು 25-30 ಫ್ರೇಮ್ಸ್ನ 1 ಅವರಲ್ಲಿ ತೆಗೆದುಬಿಡುತ್ತೆ. ಇನ್ನೊಂದು ಪೆಡಲ್ ಆಪ್ರೇಟೆಡು 50-60 ಫ್ರೇಮ್ಸ್ನ 1 ಅವರಲ್ಲಿ ತೆಗೆಯುವಂಥದ್ದು. ಸೊ ಈ ರೀತಿಯಾಗಿ ಹಲವಾರು ಮೆಷಿನ್ಸ್ನ, ಎಕ್ವಿಪ್ಮೆಂಟ್ಸ್ನ, ಪರಿಕರಗಳನ್ನು ನಾವು ಮಹಿಳೆಯರ ಪರಿಶ್ರಮವನ್ನು ಕಮ್ಮಿ ಮಾಡೋಕ್ಕೋಸ್ಕರ ಕೆಲವೊಂದನ್ನು ನಾವು ಕಂಡುಹಿಡ್ದಿದ್ದೀವಿ. ಈಗ ಹಾಲಿ ಇವುಗಳೆಲ್ಲ ಕೆಲವು ಚಾಲ್ತಿಲೂ ಇದೆ, ರೈತರು ಇದನ್ನು ಉಪಯೋಗಿಸ್ತಾ ಇದ್ದಾರೆ ಸರ್. ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರು ಏನು ಪಾಲ್ಗೊಳ್ತಾರಲ್ಲ, ಅವ್ರು ಮಾಡುವಂತಹ ಕೆಲಸದ ಶ್ರಮವನ್ನು ತಗ್ಗಿಸೋದಕ್ಕೆ ಈ ಸಂಶೋಧನೆಗಳಾಗಿದ್ದಾವೆ. ಹೌದು ಹೌದು ಹೌದು. ವಿಶೇಷವಾಗಿ ಅವರು ಯಾವ್ಯಾವ ಕೆಲಸಗಳನ್ನು ಮಾಡ್ತಾರೋ ಆ ಕೆಲಸಗಳನ್ನು ಗಮನದಲ್ಲಿ ಇಟ್ಕೊಂಡು ಒಂದಷ್ಟು ಯಂತ್ರಗಳನ್ನು ಅವ್ರ ಕೈ ಕೊಟ್ಟರೆ ಅನುಕೂಲ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಮಾಡಿದ್ದೀರಿತ್ತವು. ಹೌದು ಸರ್. ಮತ್ತೆ ಬೇರೆ ಇನ್ನೇನೇನು ಅಂಶಗಳನ್ನು ಗಮನಿಸಿದ್ದೀರಿ? ಇದು ನಾವು ಹೀಗೆ ಪ್ರಾಜೆಕ್ಟ್ಸ್ ಮಾಡುವಾಗ, ರಿಸರ್ಚ್ ಆ್ಯಕ್ಟಿವಿಟೀಸ್ ಮಾಡುವಾಗ, ಫೀಲ್ಡ್ಗಳಿಗೆ ಹೋಗುವಾಗ ಕೆಲವೊಂದು
ಕನ್ಸ್ಟೆಂಟ್ಸ್ ಏನಿರ್ಬೋದು ಅನ್ನೋದು ಕೂಡ ಕೆಲವೊಂದು ನಾವು ಮಾಹಿತಿ ಕಲೆ ಹಾಕಿದ್ದೀವಿ ಸರ್. ನಾರ್ಮಲಿ ಏನಂದರೆ ಈಗ ಮಹಿಳೆಯರು ಅಂದ ತಕ್ಷಣ ಯಾವಾಗಲೂ ಅವರಿಗೆ ಅಕ್ಸೆಸ್ ಟು ಕ್ರೆಡಿಟ್ ಅಂತ ಹೇಳ್ತೀವಿ. ಅಕ್ಸೆಸ್ ಟು ಕ್ರೆಡಿಟ್ ಅಂದರೆ ದುಡ್ಡು ಕಾಸಿಗೆ ಅವಳಿಗೆ ಅಕ್ಸೆಸ್ ಇರೋದಿಲ್ಲ. ಈಗ ಸಪೋಸ್ ಈಗ ಏನೋ ಒಂದು ಆ್ಯಕ್ಟಿವಿಟಿ ಮಾಡಬೇಕು, ಅದಕ್ಕೆ ನನಗೆ ಸಾಲ ಬೇಕು ಅಂತಂದರೆ ಯಾರು ಕೂಡ ಅವಳಿಗೆ ಸಾಲ ಕೊಡೋಕ್ಕೆ ರೆಡಿ ಇರಲ್ಲ. ಯಾಕೆಂದರೆ ಜಮೀನು ಅವಳ ಹೆಸರಲ್ಲಿ ಇರೋದಿಲ್ಲ, ಶ್ಯೂರಿಟಿನೂ ಕೊಡೋಕ್ಕೆ ಯಾರ್ದು ಇರೋದಿಲ್ಲ. ಸೊ ಈ ರೀತಿಯಾಗಿ ಅವ್ರಿಗೆ ಅಕ್ಸೆಸ್ ಟು ಕ್ರೆಡಿಟ್ ಅನ್ನೋದೊಂದು ನಮಗೆ ಹೆಚ್ಚಿದಾಗಿ ಕಾಣಿಸ್ತಾ ಇದೆ ಸರ್. ಅದು ತೊಂದರೆ ಆಗ್ತಾಯಿದೆ ಹೆಣ್ಮಕ್ಳಿಗೆ. ಆಮೇಲೆ ಹುಳ ಸಾಕೋ ಮನೆ ಸಪ್ರೇಟು ತುಂಬ ಜನಗಳಲ್ಲಿ ಇಲ್ಲ. ಇತ್ತೀಚೆಗೆ ಮಾಡ್ತಾ ಇದ್ದಾರೆ, ಬಟ್ ಆದರೂ ಸಾಕಷ್ಟು ಹುಳ ಅವರು ವಾಸ ಆಗಿರೋ ಮನೆಯಲ್ಲೇ ಅವರು ಮಾಡ್ತಾಯಿದ್ದಾರೆ. ಪ್ರತ್ಯೇಕವಾದ ಹುಳ ಸಾಕೋ ಮನೆ ಇಲ್ದಿರೋದ್ರಿಂದ ಎರಡೂ ಒಟ್ಟಿಗೆ ಅವರು ಉಳ್ಕೊಳ್ಳೋದು, ಹಸು ಸಾಕೋದು ಪ್ಲಸ್ ಹುಳ ಸಾಕೋ ಮನೆ ಎಲ್ಲ ಒಟ್ಟಿಗೆ ಇರೋದು ಕೂಡ ಅವ್ರಿಗೊಂದು ರೀತಿಯಾಗಿ ಹೆಚ್ಚು ಭಾಗವಹಿಸೋದು ತೊಂದರೆ ಆಗ್ತಾಯಿದೆ. ಜೊತೆಗೆ ಈಗ ತಾಂತ್ರಿಕತೆಗಳ ಮಾಹಿತಿ ಕೊರತೆ ಕೂಡ ಕಾಣಿಸ್ತಾ ಇದೆ. ನಮ್ಮಲ್ಲಿ ನೀವು ನೋಡ್ತಾ ಇದ್ದೀರಾ, ಅಲ್ಲೇ 95 ಲಕ್ಷ ಜನ ರೇಷ್ಮೆ ಕೃಷಿಲಿ ತೊಡ್ಕೊಂಡಿದ್ದಾರೆ. ಅದಕ್ಕೆ ಈಕ್ವಲೆಂಟಾಗಿ ನಮ್ಮಲ್ಲಿ ಅಷ್ಟು ಎಕ್ಸ್ಟೆನ್ಷನ್ ವರ್ಕರ್ಸು ಅಷ್ಟು ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಕೊರತೆ ಇದೆ, ಅಷ್ಟು ಜನ ಇಲ್ಲ. ಸೊ ಹಾಗಾಗಿ ಈ ತಾಂತ್ರಿಕತೆಗಳನ್ನು ನಾವು ಅವರಿಗೆ ತಲುಪಿಸೋದರಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಒತ್ತು ಕೊಡಬೇಕಾಗಿದೆ. ಅದು ಕಮ್ಮಿ ಇದೆ, ಮಾಹಿತಿ ಕಮ್ಮಿ ಇದೆ ಅವರಿಗೆ. ಆಮೇಲೆ ಈಗ ಮುಂಚೆ ಥರ ಈಗ ಫ್ಯಾಮಿಲಿ ಲೇಬರ್ ಇಲ್ಲ ಸರ್. ಈಗ ಯಾಕೆಂದರೆ ಫ್ರಾಗ್ಮೆಂಟೇಷನ್ನು, ಜಾಯಿಂಟ್ ಫ್ಯಾಮಿಲಿ ವ್ಯಾನಿಷ್ ಆಗ್ತಾ ಇರೋದ್ರಿಂದ, ಮನೆಯಲ್ಲಿ ಜನಗಳ ಕೊರತೆ ಇರೋದ್ರಿಂದ ಹೆವಿ ಮಹಿಳೆಯರಿಗೆ ಕೆಲಸಗಳು ಸ್ವಲ್ಪ ಜಾಸ್ತಿನೇ ಆಗ್ತಾಯಿದೆ. ಇನ್ನು ಕೆಲವು ಕಡೆ ಏನಾಗ್ಬಿಟ್ಟಿದೆ ಅಂದರೆ ಅವ್ರ ಜಮೀನುಗಳು ಭಾಳ ದೂರದಲ್ಲಿರ್ತವೆ, ಊರಿಂದ ಸುಮಾರು ದೂರದಲ್ಲಿರೋದ್ರಿಂದ ಅವ್ರು ಅಲ್ಲಿಗೆ ಹೋಗಿ ಮಾಡಿ ಕಮ್ಯೂಟಿಂಗು ಸ್ವಲ್ಪ ತೊಂದರೆ ಆಗುತ್ತೆ. ಈ ಥರ ಕೆಲವಾರು. ಆಮೇಲೆ ಕೆಲವು ಇನ್ಪುಟ್ಸು, ರೇಷ್ಮೆಗೆ ಬೇಕಾಗಂಥ ಇನ್ಪುಟ್ಸ್ಗಳು ಅವರಿಗೆ ಸರಿಯಾದ ಟೈಮಲ್ಲಿ ಇನ್ ಟೈಮು, ಆಮೇಲೆ ದುಡ್ಡು ಕೊಟ್ಬಿಟ್ಟು ತೊಗೊಳ್ಳೋ ಅಂಥದ್ದು, ಇವು ಕೂಡ ಕೆಲವು ಪ್ರಾಬ್ಲಮ್ಸ್ ಇದೆ ಅಂತ ನಾವು ಫೀಲ್ಡ್ ವಿಸಿಟ್ ಮಾಡಿದಾಗ, ಸಂಶೋಧನೆಗೆ ಹೋದಾಗ, ಸಂಶೋಧನೆ ಮಾಡುವಾಗ, ಡಾಟಾ ಕಲೆಕ್ಷನ್ ಹೋಗುವಾಗ ಕೆಲವು ಇನ್ಫಾರ್ಮೇಷನ್ನು ನಮಗೆ ಮಹಿಳೆಯರು ಹೇಳ್ತಾ ಇದ್ದಾರೆ ಸರ್. ಮಹಿಳೆಯರು ರೇಷ್ಮೆ ಕೃಷಿಯಲ್ಲೇ ತೊಡಗಿಸ್ಕೊಂಡು ಸಾಕಷ್ಟು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ಅಲ್ವಾ ಡಾಕ್ಟರ್ ಗೀತಾ ಅವರೇ? ಹೌದು ಸರ್, ಹೌದು. ಈಗ ತಾವು ತರಬೇತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ಈ ಥರದ ಒಂದು ಸಾಕಷ್ಟು ಗುರುತಿಸಿರ್ತೀರಿ. ಹೌದು ಹೌದು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನಮ್ಮಲ್ಲಿ ಸಾಕಷ್ಟು ಜನ ತರಬೇತಿಗಳನ್ನು ತೊಗೊಂಡೋಗಿದ್ದಾರೆ. ಇದಕ್ಕಿಂತ ಮುಂಚೆ ಒಂದು ಹೇಳ್ಬೋದು ಸರ್, ನಮ್ಮಲ್ಲಿ ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮ್ ಅಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. 2013-14 ಇದನ್ನು ಶುರು ಮಾಡ್ಕೊಂಡ್ವಿ. ಇದೊಂದು ಬಹಳ ಮಹತ್ತರವಾದ ಕಾರ್ಯಕ್ರಮ. ಈ ಕಾರ್ಯಕ್ರಮದಿಂದ ರೇಷ್ಮೆ ಕೃಷಿಯಲ್ಲಿ ಸಾಕಷ್ಟು ಕ್ವಾಂಟಮ್ ಜಂಪ್ ಅಂತೀವಲ್ಲ, ಅದು ಆಗಿದೆ. 40, 50, 60 kg ತೆಗಿತಾ ಇದ್ದಂತಹ ರೈತರು 60, 70, 80 kg ತೆಗೆಯೋ ಮಟ್ಟಿಗೆ ಈ ಕಾರ್ಯಕ್ರಮದ ಅಡಿಯಲ್ಲಿ ಬಂದವರು ಟೆಕ್ನಾಲಜಿನ ತೊಗೊಂಡು, ಅವೇರ್ನೆಸ್ನ ತೊಗೊಂಡು ಈಗ ಹುಳ ಸಾಕ್ತಾ ಇದ್ದಾರೆ. ಈ CPP ಕಾರ್ಯಕ್ರಮದ ಅಡಿಯಲ್ಲಿ ನಾವು ಒಂದಷ್ಟು ಜನದ್ದು ಮಾಹಿತಿಗಳನ್ನ ನಾನು ಹೇಳ್ತೀನಿ. ಕೆಲವು ಮಹಿಳೆಯರನ್ನ ನಾವು ಗುರುತಿಸಿದ್ದೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ ಕಮಲಮ್ಮ ಅಂತ, ಇವರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರದವರು. ಇವ್ರಿಗೆ 66 ವರ್ಷದ ಮಹಿಳೆ. ಇವರು ಕಳೆದ 50 ವರ್ಷದಿಂದ ರೇಷ್ಮೆ ಕೃಷಿಯಲ್ಲಿದ್ದಾರೆ. ಇವರು ಓದಿರೋದು ಬರೀ 4ನೇ ಕ್ಲಾಸ್ ತನಕ ಮಾತ್ರ. ಇವರು ಹುಟ್ಟಿ ಬೆಳೆದಿದ್ದೆ ರೇಷ್ಮೆ ಕುಟುಂಬದಲ್ಲಿ. ಅಂದರೆ ಇವರು ಪೇರೆಂಟ್ಸು ಮುಂಚೆಯಿಂದನೇ ಅವರ ಅಪ್ಪ ರೇಷ್ಮೆ ಮಾಡ್ತಾಯಿದ್ರು. ಸೊ ಹಾಗಾಗಿ ರೇಷ್ಮೆ ಅಂದರೆ ಇವ್ರಿಗೊಂಥರ ಇದಾಗ್ಬಿಟ್ಟಿದೆ, ಆಟ ಆಡೋಥರ, ಆಕ್ಟಿವಿಟಿ ಕಲಿಯೋವಂಥದ್ದು ಏನಿಲ್ಲ. ಇವರು ಹುಟ್ಟಿ ಬೆಳೆದಿದ್ದೆ ರೇಷ್ಮೆ ಕೃಷಿಯಲ್ಲಿ, ಮದುವೆ ಆಗಿದ್ದು ರೇಷ್ಮೆ ಕೃಷಿಕನಿಗೆ. ಸೊ ಅವನ ಗಂಡನ ಮರಣದ ನಂತರ ಕೂಡ ಇವರು ರೇಷ್ಮೆ ಕೃಷಿನ ಮುಂದುವರ್ಸ್ಕೊಂಡು ಬಂದರು. 4 ಎಕರೆ ಹಿಪ್ಪನೇರಳೆ ತೋಟ ಮಾಡಿದ್ದಾರೆ. 2015-16 ತನಕ ಇವರು CB ಬೆಳೀತಾಯಿದ್ರು, ಕ್ರಾಸ್ ಬ್ರೀಡ್ ಬೆಳೀತಿದ್ರು. ಈಗ ಬಯೋಲ್ಟಿನ್ ಮಾಡ್ತಾಯಿದ್ದಾರೆ. ಬಯೋಲ್ಟಿನ್ ರೇರಿಂಗ್ ಶುರು ಮಾಡಿದಾಗ ಸಾಕಷ್ಟು ಎಡ್ರು ತೊಡರುಗಳು ಬಂದವು ಇವ್ರಿಗೆ. ಆವಾಗ ಚಾಕಿ ಸಿಗ್ತಾ ಇರಲಿಲ್ಲ, ಅವರೇ ಚಾಕಿ ಮಾಡ್ಕೋಬೇಕಾಗಿತ್ತು. ಆಮೇಲೆ ಚಾಕಿ ಹುಳು ಮಾಡೋಷ್ಟು ಫೆಸಿಲಿಟೀಸ್ ಇವ್ರ ಹತ್ರ ಇರಲಿಲ್ಲ, ಮತ್ತು ಟೆಕ್ನಿಕ್ಸು ಗೊತ್ತಿರಲಿಲ್ಲ ಇವ್ರಿಗೆ. ಆವಾಗ ಏನು ಮಾಡಿದ್ರು ಇವರು, ನಾನು ಮುಂಚೆನೇ ಹೇಳಿದ್ನಲ್ಲ ನಿಮಗೆ, ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮ್ ಅಂತ ನಮ್ಮ ಹತ್ರ ಒಂದು ಆ್ಯಕ್ಟಿವಿಟಿ ಇತ್ತು 2013-14 ಶುರುವಾಗಿದ್ದು. ಆ ಪ್ರೋಗ್ರಾಮ್ ಅಡಿಯಲ್ಲಿ ಇವರು ಬಯೋಲ್ಟಿನ್ ರೇರಿಂಗ್ ಬಗ್ಗೆ ತುಂಬ ಚೆನ್ನಾಗಿ ಕಲ್ತ್ಕೊಂಡ್ರು. ಈಗ ಅವರು ವರ್ಷಕ್ಕೆ 12 ಬೆಳೆ ತೆಗಿತಾ ಇದ್ದಾರೆ. 2500ರಿಂದ 3600 ಮೊಟ್ಟೆ ತನಕ ಮೊಟ್ಟೆನ ಮೇಯಿಸ್ತಾ ಇದ್ದಾರೆ. ವರ್ಷಕ್ಕೆ 7-10 ಲಕ್ಷ ದುಡ್ಡನ್ನ ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ಇವರು ಬಂದಿರೋ ಆದಾಯದಿಂದ ಒಂದು ಟ್ರ್ಯಾಕ್ಟರ್ ತೊಗೊಂಡಿದ್ದಾರೆ.
ಹನಿ ನೀರಾವರಿ ಮಾಡ್ಕೊಂಡಿದ್ದಾರೆ ಅವ್ರ ಹಿಪ್ಪನೇರಳೆ ತೋಟಕ್ಕೆ. ಆಮೇಲೆ ಕಲ್ಟಿವೇಟ್ರ್ ತೊಗೊಂಡಿದ್ದಾರೆ, ಲೆವೆಲರ್ ತೊಗೊಂಡಿದ್ದಾರೆ. ಈ ಥರ ಸಾಕಷ್ಟು ಫಾರ್ಮ್ ಎಕ್ವಿಪ್ಮೆಂಟ್ಸ್ ಕೂಡ ಅವ್ರು ಪರ್ಚೇಸ್ ಮಾಡಿದ್ದಾರೆ. ಇದ್ರ ಜೊತೆಗೆ 2 ಎಕರೆ ಜಮೀನು ಬೇರೆ ಖರೀದಿ ಮಾಡಿದ್ದಾರೆ. ಹೊಸ RCC ಮನೆ ಕಟ್ಟಿದ್ದಾರೆ, ಕಾರ್ ತೊಗೊಂಡಿದ್ದಾರೆ. ಸೊ ಇಷ್ಟೆಲ್ಲ ಮಾಡೋಕ್ಕೆ ನನಗೆ ರೇಷ್ಮೆ ಕೃಷಿಯಿಂದ ನನಗೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅವರೇ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಈ ಕಮಲಮ್ಮನವ್ರದ್ದು ಕಾನ್ಫಿಡೆನ್ಸು, ಇನ್ವಾಲ್ವ್ಮೆಂಟು, ಡೆಡಿಕೇಷನ್ನು ಒಂದು ಅಕ್ಕಪಕ್ಕದವರ ಹಳ್ಳಿ ಜನಗಳಿಗೆ, ರೇಷ್ಮೆ ಕೃಷಿಕರಿಗೆ ಇದೊಂದು ರೋಲ್ ಮಾಡೆಲ್ ಥರ ಆಗೋಗ್ಬಿಟ್ಟಿದೆ. ಇವರು ಸುಮಾರು 5 ಜನರಿಗೆ ಉದ್ಯೋಗ ಕೊಟ್ಟಿದ್ದಾರೆ. ಆಮೇಲೆ ಇವರು ಸಾಕಷ್ಟು ಅವಾರ್ಡ್ಗಳನ್ನ ತೊಗೊಂಡಿದ್ದಾರೆ. ಆತ್ಮದಿಂದ ಬೆಸ್ಟ್ ಸೆರಿಕಲ್ಚರಿಸ್ಟ್ ಅಂತೇಳಿ 1920ರಲ್ಲಿ ಒಂದು ಅವಾರ್ಡ್ ಸಿಕ್ಕಿದೆ. ಆಮೇಲೆ GKVKನಲ್ಲಿ US GKVKನಲ್ಲಿ ಬೆಸ್ಟ್ ಸೆರಿಕಲ್ಚರ್ ಫಾರ್ಮರ್ ಅಂತೇಳಿ 2021ರಲ್ಲಿ ಒಂದು ಅವಾರ್ಡ್ ಕೂಡ ತೊಗೊಂಡಿದ್ದಾರೆ ಇವರು ಕಮಲಮ್ಮನವರು. ಮತ್ತು ಇನ್ನೂ ಒಂದು ಹೇಳ್ಬೇಕಂದ್ರೆ ಸುಜಾತ ಅಂತ, ಶ್ರೀಮತಿ ಸುಜಾತ ಅಂತ ಇವರು ಶ್ರೀರಂಗಪಟ್ಟಣದ ಮಂಡ್ಯ ಜಿಲ್ಲೆಯವರು. ಇವರು 2017ರಿಂದ ಇವರು ರೇಷ್ಮೆ ಕೃಷಿ ಮಾಡ್ಕೊಂಡಿದ್ದಾರೆ. ಮುಂಚೆ ಇವರು ಭತ್ತ ತರಕಾರಿ ಬೆಳೀತಾಯಿದ್ರು. ಆವಾಗ ಅಕ್ಕಪಕ್ಕದವರು ಸಂಬಂಧಿಕರು ಇವರೆಲ್ಲ ಮಾಡ್ತಾ ಇರೋದು ನೋಡಿಬಿಟ್ಟು 1.5 ಎಕರೆಯಲ್ಲಿ ಇವರು ಹಿಪ್ಪನೇರಳೆ ತೋಟ ಶುರು ಮಾಡಿಕೊಂಡ್ರು. ಆಮೇಲೆ CPP ಕಾರ್ಯಕ್ರಮದ ಅಡಿಯಲ್ಲಿ ಇವರು ಹೆಚ್ಚು ತಾಂತ್ರಿಕತೆಗಳನ್ನ ತಿಳ್ಕೊಂಡ್ರು. ಆಮೇಲೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ನಲ್ಲಿ 3 ಲಕ್ಷ ಇವರಿಗೆ ಹುಳ ಸಾಕೋ ಮನೆಗೆ ಸಬ್ಸಿಡಿ ಕೂಡ ಸಿಕ್ತು. ಮತ್ತು ಡಿಪಾರ್ಟ್ಮೆಂಟ್ ಸಬ್ಸಿಡಿನಲ್ಲಿ ಇವರು ಪ್ಲಾಸ್ಟಿಕ್ ಮೌಂಟೇಜ್ ತೊಗೊಂಡ್ರು, ಡ್ರಿಪ್ ಇರಿಗೇಷನ್ ಮಾಡಿಕೊಂಡ್ರು. ಇದೆಲ್ಲ ಮಾಡ್ಕೊಂಡೀಗ ಭಾಳ ಚೆನ್ನಾಗಿ ರೇಷ್ಮೆನ ಮಾಡ್ತಾಯಿದ್ದಾರೆ. ಇವರು ಆರ್ಗ್ಯಾನಿಕ್ ಮೆನ್ಯೂರ್ನ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ, ಅದಕ್ಕೆ ಒತ್ತು ಕೂಡ ಕೊಡ್ತಾ ಇದ್ದಾರೆ. ಮತ್ತು ಪೆಸ್ಟ್ ಆ್ಯಂಡ್ ಡಿಸೀಸ್ ಮ್ಯಾನೇಜ್ಮೆಂಟ್ನ ತುಂಬ ನ್ಯಾಚುರಲಾಗಿ ಕಂಟ್ರೋಲ್ ಮಾಡೋಕ್ಕೆ ಭಾಳ ಇಂಟ್ರೆಸ್ಟಿಂದ ಮಾಡ್ತಾಯಿದ್ದಾರೆ. ಇವ್ರಿಗೆ 1.5 ಎಕರೆಯಲ್ಲಿ ಬಂದ ಒಂದು ಆದಾಯದಿಂದ ಇವರೊಂದು ಓಮ್ನಿ ಮಾರುತಿ ವ್ಯಾನ್ ಖರೀದಿಸಿದ್ದಾರೆ. ಇದನ್ನು ಅವರು ಏನು ಹುಳ ಸಾಕೋ ಮನೆಗೆ ಏನೇನು ಸಾಮಗ್ರಿ ತರಬೇಕು, ಇಲ್ಲಾಂದರೆ ಕಕೂನ್ ಮಾರ್ಕೆಟಿಗೆ ತೊಗೊಂಡೋಗೋಕ್ಕೆ, ಇದೆಲ್ಲದಕ್ಕೂ ಉಪಯೋಗಿಸ್ತಾ ಇದ್ದಾರೆ. 2019ರಲ್ಲಿ ಇವರೊಂದು ಯಂಗ್ ವಿಮೆನ್ ಫಾರ್ಮರ್ ಅಂತೇಳಿ ಒಂದು ಅವಾರ್ಡ್ ಕೂಡ ತೊಗೊಂಡಿದ್ದಾರೆ. 3ನೇದಾಗಿ ರಾಜಮ್ಮ ಅಂತೇಳಿ, ನಾವು ಪಕ್ಕದ ಸ್ಟೇಟ್ಗಳಿಗೆ ಹೋಗಿ ನೋಡಿದ್ರೆ ರಾಜಮಣಿ ಅಂತೇಳಿ, ಇವರು ಸತ್ಯಮಂಗಲ ತಾಲೂಕು ತಮಿಳ್ನಾಡವರು, 48 ವರ್ಷದ ಮಹಿಳೆ. ಇವರು 3ನೇ ಕ್ಲಾಸ್ ತನಕ ಓದಿದ್ದಾರೆ. ಬಹಳ ಚಿಕ್ಕ ವಯಸ್ಸಿನಲ್ಲೇ ಇವರು ಗಂಡ ಹೊರಟೋಗ್ಬಿಟ್ರು. ಇವರೇ ಸೆರಿಕಲ್ಚರ್ ಆ್ಯಕ್ಟಿವಿಟೀಸ್ನ ಮಾಡೋಕ್ಕೆ ಧೈರ್ಯ ಮಾಡಿಕೊಂಡು ತೊಗೊಂಡ್ರು. ಇವ್ರ ಹತ್ರ 2 ಎಕರೆ ಜಮೀನು ಮಾತ್ರ ಇತ್ತು. ಮತ್ತು 1 ಎಕರೆ ಜಮೀನು ತೊಗೊಂಡು 3 ಎಕರೆನಲ್ಲಿ V1 ವೆರೈಟಿ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ. ಕಾಂಪೋಸ್ಟು ಮತ್ತು ಕ್ಯಾಟಲ್ ವೇಸ್ಟಲ್ಲಿ ತುಂಬ ಚೆನ್ನಾಗಿ ಇವರು ಉಪಯೋಗಿಸ್ಕೊಂಡು ಅದನ್ನು ಪುನಃ ಹಿಪ್ಪನೇರಳೆ ತೋಟಕ್ಕೆ ಉಪಯೋಗಿಸ್ಕೊಂಡು ಒಳ್ಳೆ ಬೆಳೆಯನ್ನು ತೆಗಿತಾ ಇದ್ದಾರೆ. ವರ್ಷಕ್ಕೆ 12 ಬ್ಯಾಚ್ ಮಾಡಿಬಿಟ್ಟು 83ರಿಂದ 90 kg 100 ಮೊಟ್ಟೆಗೆ ತೆಗಿತಾ ಇದ್ದಾರೆ. ತಮಿಳುನಾಡು ಸರ್ಕಾರದಿಂದ ಇವರಿಗೆ 40 ರೋಟ್ರಿ ಮೌಂಟೇಜ್ ಕೊಟ್ಟಿದ್ದಾರೆ. ವರ್ಷಕ್ಕೆ ಹೆಚ್ಚು ಕಮ್ಮಿ 5 ಲಕ್ಷ ಸಂಪಾದನೆ ಮಾಡ್ತಾಯಿದ್ದಾರೆ. ರೇಷ್ಮೆ ಬೆಳೆ ನನ್ನ ಗಂಡನ ಮರಣದ ನಂತರ ಕೂಡ ನನ್ನನ್ನು ಕೈ ಹಿಡಿತು, ಇದು ಉತ್ತಮವಾದ ಜೀವನ ಸಾಗಿಸೋಕ್ಕೆ ನನಗೆ ಸಹಾಯ ಆಯಿತು ಅಂಥೇಳಿ ಭಾಳ ಪ್ರೌಡಿಂದ ರಾಜಮಣಿಯವರು ಹೇಳ್ಕೊತಾ ಇದ್ದಾರೆ. ಇನ್ನೊಬ್ಬರು ರಮಾದೇವಿ ಅಂತೇಳಿ, ಇವರು ಆಂಧ್ರದ ಪ್ರಕಾಶಂ ಜಿಲ್ಲೆಯವರು. ಇವರು 2010ರಲ್ಲಿ ರೇಷ್ಮೆ ಬೆಳೆ ಶುರು ಮಾಡಿದ್ರು. 8 ಎಕರೆಯಲ್ಲಿ ಮಲ್ಬೆರಿ ಮಾಡ್ಕೊಂಡಿದ್ದಾರೆ. ಇವ್ರ ಹತ್ರ 2 ದೊಡ್ಡ ರೇರಿಂಗ್ ಹೌಸ್ಗಳಿದೆ. ವರ್ಷಕ್ಕೆ 10 ಕ್ರಾಪ್ ತೆಗಿತಾ ಇದ್ದಾರೆ. 9ರಿಂದ 10,000 ಮೊಟ್ಟೆ ಇವನ್ನ ಮೇಯಿಸ್ಬಿಡ್ತಾ ಇದ್ದಾರೆ. ಅದರಿಂದ 18ರಿಂದ 20 ಲಕ್ಷ ಇವರು ವರ್ಷಕ್ಕೆ ಸಂಪಾದನೆ ಮಾಡ್ತಾಯಿದ್ದಾರೆ. ಇವರು ಕೂಡ ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮ್ನಲ್ಲಿ ಎಲ್ಲ ಟೆಕ್ನಾಲಜೀಸ್ ಬಗ್ಗೆ ತಿಳುವಳಿಕೆ ತೊಗೊಂಡು ಅದ್ರ ಬಂದಿರೋ ಆದಾಯದಿಂದ ಹುಳ ಸಾಕೋ ಮನೇನ ಅವರು ರಿನೋವೇಟ್ ಮಾಡಿದ್ದಾರೆ. ಸಾಕಷ್ಟು ಬಂಗಾರ ಕೂಡ ಖರೀದಿ ಮಾಡಿದ್ದಾರೆ, ಮೋಟ್ರ್ ಸೈಕಲ್ ತೊಗೊಂಡಿದ್ದಾರೆ. ಇದಕ್ಕಿಂತ ಜಾಸ್ತಿ ಅಂದರೆ 5 ಲಕ್ಷ ಅವ್ರದ್ದು ಬ್ಯಾಂಕ್ ಲೋನ್ ಇತ್ತು, ಅದನ್ನು ಕೂಡ ಅವರು ರೀಪೇಮೆಂಟ್ ಮಾಡ್ಕೊಂಡಿದ್ದಾರೆ. ಇವರು ಕೂಡ 2018ರಲ್ಲಿ ಬೆಸ್ಟ್ ಸೆರಿಕಲ್ಚರಿಸ್ಟ್ ಅಂತೇಳಿ ಕೇಂದ್ರ ಸರ್ಕಾರದಿಂದ ಅವಾರ್ಡ್ ಸಿಕ್ಕಿದೆ. ಇನ್ನು ಮಧ್ಯಪ್ರದೇಶಕ್ಕೆ ಹೋದರೆ ಅಲ್ಲಿ ಶ್ರೀಮತಿ ಸಪ್ನಾ ಶರ್ಮಾ ಅಂತೇಳಿ ಒಬ್ಬರು ಮಹಿಳೆ, 43 ವರ್ಷದವರು. ಇವರು MSc ಪದವಿದ್ದಾರೆ. ಇವರು 2010ರಲ್ಲಿ 1 ಎಕರೆ ಮಲ್ಬೆರಿ ಪ್ಲಾಂಟೇಷನ್ ಮಾಡಿ ವರ್ಷಕ್ಕೆ 4 ಬೆಳೆ ತೆಗಿತಾ ಇದ್ದಾರೆ. ಇವರು ಕೂಡ 2016ರಲ್ಲಿ ನಮ್ಮ CPP ಕಾರ್ಯಕ್ರಮದ ಅಡಿಯಲ್ಲಿ ಸಾಕಷ್ಟು ತಾಂತ್ರಿಕತೆಗಳನ್ನ ಕಲ್ತ್ಕೊಂಡು ಸೆರಿಕಲ್ಚರ್ ಮಾಡ್ತಾ ಇದ್ದಾರೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಮಲಮ್ಮನವ್ರದ್ದು ಎಷ್ಟೇ ವಯಸ್ಸು ಬಂದ್ರೂ ಅಂದರೆ ರೇಷ್ಮೆಗೆ ವಯಸ್ಸಿನ ಅಭ್ಯಂತರ ಇಲ್ಲ, ಯಾವುದೇ ಅದಕ್ಕೆ ರಿಟೈರ್ಮೆಂಟೇ ಇಲ್ಲ.
66 ವರ್ಷ ಆದರೂ ಕಮಲಮ್ನವರು ಸೆರಿಕಲ್ಚರ್ ಮಾಡ್ತಾಯಿದ್ದಾರೆ. ಇತ್ತ ನಾವು ಇವರನ್ನು ನೋಡಿದ್ರೆ, ರಾಜಮಣಿ ಅವ್ರನ್ನ ನೋಡಿದ್ರೆ, ಗಂಡ ಇಲ್ದಿದ್ರೂ ಕೂಡ, ಗಂಡ ಸತ್ತೋದ್ಮೇಲೂ ಕೂಡ ನನಗೆ ಅವನ ಮರಣದ ನಂತರ ನನಗೆ ರೇಷ್ಮೆ ನನ್ನ ಕೈ ಹಿಡಿತು ಅಂತ ಹೇಳ್ತಾ ಇದ್ದಾರೆ. ಮೂರನೇದಾಗಿ ಹೇಳ್ಬೇಕಂದ್ರೆ, ಈಗ ಸಪ್ನಾನ್ನವರು MSc ಪದವಿ ಇದ್ದಾರೆ, ಎಲ್ಲಾದರೂ ಹೋಗಿ ಅವ್ರ ಕೆಲಸಕ್ಕೆ ಸೇರ್ಕೋಬೋದಾಗಿತ್ತು. ಬಟ್ ಆದ್ರೂ ನಾನು ಸ್ವಾವಲಂಬನೆಯಾಗಿ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರು ಒಂದೇ ಒಂದು ಎಕರೆ ಇದ್ದರೂ ಅದರಲ್ಲಿ ರೇಷ್ಮೆ ಶುರು ಮಾಡಿಕೊಂಡು CPP ಅಂಡರು ಸಾಕಷ್ಟು ತಿಳುವಳಿಕೆ ತೊಗೊಂಡು ರೇಷ್ಮೆ ಮಾಡ್ತಾ ಇದ್ದಾರೆ. ಅದರಿಂದ ಬಂದಿರೋಂಥ ಆದಾಯದಿಂದ ಒಂದು ಪವರ್ ಟಿಲ್ಲರ್ ಪರ್ಚೇಸ್ ಮಾಡಿದ್ದಾರೆ. ಆಮೇಲೆ 2 ಜನಕ್ಕೆ ಇವರು ಉದ್ಯೋಗ ಕೊಟ್ಟಿದ್ದಾರೆ. ಇದರಿಂದ ಅವರು ಕೂಡ ಬಹಳ ಹೆಮ್ಮೆಯಿಂದ ನಾನು 2 ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಲ್ಲ ಅಂಥೇಳಿ ಬಹಳ ಹೆಮ್ಮೆಯಿಂದ ಇವರು ಹೇಳ್ಕೊತಾ ಇದ್ದಾರೆ. ಮಧುಬಾಲ ಅಂತೇಳಿ ಇವರು 35 ವರ್ಷದವರು, ಆಂಧ್ರದ ಮಹಿಳೆ, ಪಲಮನೇರ್ ತಾಲೂಕಿನವರು. ಇವರು 4.5 ಎಕರೆಯಲ್ಲಿ ಮಲ್ಬರಿ ಹಾಕಿದ್ದಾರೆ. 9 ರಿಂದ 11 ಬೆಳೆನ ವರ್ಷಕ್ಕೆ ತೆಗಿತಾ ಇದ್ದಾರೆ. ಸರಾಸರಿ ವರ್ಷಕ್ಕೆ ಇವರು 2,500ದಿಂದ 3,500 ತನಕ ಮೊಟ್ಟೆ ಮೇಯಿಸ್ತಾ ಇದ್ದಾರೆ. 5 ರಿಂದ 6 ಲಕ್ಷ ರೂಪಾಯಿ ಇವರಿಗೆ ಆದಾಯ ಬರ್ತಾ ಇದೆ. ಇವರು 3 ಜನ ಮಕ್ಕಳಿದ್ದಾರೆ. ಇವರು ತಾವು ರೇಷ್ಮೆ ಕೃಷಿಯಿಂದ ಬಂದ ಆದಾಯದಿಂದ ಮಕ್ಕಳನ್ನ ಒಳ್ಳೊಳ್ಳೆ ಸ್ಕೂಲಿಗೆ ಸೇರಿಸಿದ್ದೀನಿ, ಕಾಲೇಜ್ ಸೇರಿಸಿದ್ದೀನಿ, ನನ್ನ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡ್ಸೋಕ್ಕೆ ನನಗೆ ಅನುಕೂಲ ಆಯಿತು ಅಂತ ಬಹಳ ಖುಷಿಲಿ ಹೇಳ್ಕೊತಾರೆ. ಇವ್ರಿಗೂ ಕೂಡ ಸ್ಟೇಟ್ ಗೌರ್ಮೆಂಟಿಂದ ಸಾಕಷ್ಟು ಸವಲತ್ತುಗಳು ತೊಗೊಂಡಿದ್ದಾರೆ. ರೇರಿಂಗ್ ಶೆಡ್ ಕಟ್ಟೋಕ್ಕೆ ಸ್ಟೇಟ್ ಗೌರ್ಮೆಂಟಿಂದ ಸವಲತ್ತುಗಳನ್ನ ತೊಗೊಂಡಿದ್ದಾರೆ. ಇವರು ಕೂಡ ECP ಪ್ರೋಗ್ರಾಮು, CPP ಪ್ರೋಗ್ರಾಮು, ನಮ್ಮ ಕ್ಲಸ್ಟರ್ ಪ್ರಮೋಷನ್, ಪ್ರತಿಯೊಬ್ಬರು ಕೂಡ ನಾನು ಇಲ್ಲಿ ಯಾವ ಹೆಣ್ಮಗಳ ಬಗ್ಗೆ ನಾನು ರೇಷ್ಮೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದೀನೋ ಪ್ರತಿಯೊಬ್ಬರು ಕೂಡ ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮಲ್ಲಿ ಇನ್ವಾಲ್ವ್ ಆಗಿ ಅಲ್ಲಿಂದ ಅವೇರ್ನೆಸ್ ತೊಗೊಂಡು ಅಲ್ಲಿಂದ ಟೆಕ್ನಾಲಜೀಸ್ನ ತಿಳ್ಕೊಂಡು ಅವರು ರೇಷ್ಮೆ ಕೃಷಿಲಿ ತೊಡ್ಕೊಂಡಿದ್ದಾರೆ ಅಂತ ಹೇಳೋಕ್ಕೆ ನನಗೆ ಭಾಳ ಖುಷಿಯಾಗುತ್ತೆ. ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಕ್ಲಸ್ಟರ್ ಪ್ರಮೋಷನ್ ಪ್ರೋಗ್ರಾಮು ಹೆಣ್ಮಕ್ಳನ್ನು ರೇಷ್ಮೆ ಕೃಷಿಗೆ ಒಳಗಡೆ ಬರೋ ಥರ ಪ್ರಚೋದನೆ ಮಾಡಿದೆ ಅಂತ ಹೇಳೋದ್ರಲ್ಲಿ ಖುಷಿಯಾಗುತ್ತೆ. ಮತ್ತು ಇನ್ನೊಂದು ಭಾಳ ಚೆನ್ನಾಗಿರೋದೊಂದು ಕೇಸ್ ಸ್ಟಡಿ ಇದೆ. ಇವರು ರೇಖಾಬಾಯಿ ಅಂತ 35 ವರ್ಷ, ಇವರು ಮಧ್ಯಪ್ರದೇಶದ ಮಹಿಳೆ. ಇವರು ಆ್ಯಕ್ಚುಲಿ ಏನು ಮಾಡ್ತಿದ್ರು, ಅಕ್ಕಪಕ್ಕದವ್ರ ಮನೆಗೆ ಕೂಲಿ ಕೆಲಸಕ್ಕೆ ಹೋಗ್ತಾಯಿದ್ರು. ಆಮೇಲೆ ಅಲ್ಲೇ ಒಂದು ಗೌರ್ಮೆಂಟ್ ಇದಿದೆ, ಸೆರಿಕಲ್ಚರ್ ಫಾರ್ಮು, ಅಲ್ಲಿನೂ ಹೋಗಿ ಕೆಲಸ ಮಾಡ್ತಾಯಿದ್ರು. ಅಲ್ಲಿ ಹೋಗಿ ಮಾಡ್ತಾ ಇರಬೇಕಾದ್ರೆ ಅವರು ನೋಡ್ತಾಯಿದ್ರು, ಚೆನ್ನಾಗಿ ಮಾಡ್ತಾ ಇದ್ದಾರಲ್ಲ ಎಲ್ಲರೂ, ಆದಾಯನೂ ಚೆನ್ನಾಗಿ ಬರ್ತಿದೆ, ನಾನು ಯಾಕೆ ಮಾಡಬಾರ್ದು ಅಂತ ಅಲ್ಲಿಂದ ಇಂಟ್ರೆಸ್ಟ್ ಬಂತು ಅವ್ರಿಗೆ. ಆವಾಗ ಈಗ ಅವರು 1 ಎಕರೆ ಗೌರ್ಮೆಂಟ್ ಲೀಸ್ ಲ್ಯಾಂಡ್ ತೊಗೊಂಡಿದ್ದಾರೆ. ಗೌರ್ಮೆಂಟಿಂದ 1 ಎಕರೆ ಲೀಸ್ ಲ್ಯಾಂಡ್ ತೊಗೊಂಡು, ಆಮೇಲೆ ಮಧ್ಯಪ್ರದೇಶ ರೇಷ್ಮೆ ಇಲಾಖೆಯಿಂದ 200 ಚಂದ್ರಿಕೆಗಳು ತೊಗೊಂಡು, 10 ರೇರಿಂಗ್ ಸ್ಟ್ಯಾಂಡ್ ತೊಗೊಂಡು, ರ್ಯಾಕ್ಗಳನ್ನೆಲ್ಲ ತೊಗೊಂಡು, ಬೇರೆ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡು ರೇಷ್ಮೆ ಕೃಷಿನ ಶುರು ಮಾಡ್ಕೊಂಡಿದ್ದಾರೆ. ವರ್ಷಕ್ಕೆ ಇವರು 6 ಬೆಳೆ ಬೆಳೀತಾರೆ. 700ರಿಂದ 1,000 ಮೊಟ್ಟೆನ ಇವ್ರು ಮೇಯಿಸ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 1 ಲಕ್ಷದವರೆಗೂ ಇವ್ರಿಗೆ ಆದಾಯ ಬರ್ತಾಯಿದೆ. ಇವರು ಅವ್ರಿಗೇನು ಆದಾಯ ಬಂತು ಅದರಿಂದ ಒಂದು ಚಿಕ್ಕದೊಂದು ರೇರಿಂಗ್ ಹೌಸ್ ಕಟ್ಕೊಂಡಿದ್ದಾರೆ, ಬೈಕ್ ತೊಗೊಂಡಿದ್ದಾರೆ. ಅವ್ರದ್ದು ಜೀವನನೇ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಕೂಲಿ ಕೆಲಸ ಮಾಡ್ತಿರೋ ಮಹಿಳೆ ಈಗ ತಂದೆ ಆದ ಒಂದು ಕೆಲಸ ಅಂತ ಹಿಡ್ಕೊಂಡು ಸಮಾಜದಲ್ಲಿ ಒಂದು ಸ್ಥಾನಮಾನ ನನಗೆ ಸಿಕ್ಕಿದೆ, ಇದು ರೇಷ್ಮೆಯಿಂದನೇ ನಂದು ಜೀವನನೇ ಚೇಂಜ್ ಆಯಿತು, ನನ್ನನ್ನು ಜನಗಳು ನನ್ನ ನೋಡೋ ದೃಷ್ಟಿನೇ ಚೇಂಜ್ ಆಯಿತು ಅಂತ ರೇಖಾಬಾಯಿ ಅವರು ರೇಷ್ಮೆ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ. ಸರ್, ಡಾಕ್ಟರ್ ಗೀತಾ ಅವರೇ, ಈ ಥರ ಹುಡುಕಿದ್ರೆ ನಮ್ಮ ಸುತ್ತಮುತ್ತಲೇ ಬಹಳಷ್ಟು ಜನ ಮಹಿಳೆಯರು ಸಿಗ್ತಾರೆ ಅಲ್ವೇ? ಹೌದು ಹೌದು. ಈಗ ತಾವು ಹೇಳ್ತಾ ಇದ್ದೀರಿ, ನಿಮ್ಮ ತರಬೇತಿ ಕಾರ್ಯಕ್ರಮಗಳು ಯಾವ ಥರ ಅವ್ರಿಗೆ ಸಹಾಯ ಆಗಿರ್ಬೋದು? ನಿಮ್ಮ ತರಬೇತಿ ಬಗ್ಗೆ ಒಂದಷ್ಟು ಮಾಹಿತಿ ನೀಡ್ಬೋದೆ? ನಮ್ಮಲ್ಲಿ ಈಗ ಸೆಂಟ್ರಲ್ ಸೆರಿಕಲ್ಚರ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ CSRT ಅಂತ ಏನು ಹೇಳ್ತೀವೋ, ಇಲ್ಲಿ ಸಾಕಷ್ಟು ಟ್ರೈನಿಂಗ್ಗಳು ನಡೀತಾ ಇದೆ. ಇಲ್ಲಿ ಟ್ರೈನಿಂಗ್ ಅಂತಲೇ ಒಂದು ವಿಭಾಗ ಇದೆ. ಇದರಲ್ಲಿ ನಾವು 2 ಥರದ ಟ್ರೈನಿಂಗ್ ಇದೆ ನಮ್ಮಲ್ಲಿ. CBT ಟ್ರೈನಿಂಗ್ ಅಂತ ಕರಿತೀವಿ. CBT ಅಂದರೆ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗ್ ಅಂತ. ಅದರಲ್ಲಿ ಒಂದು 5-6 ಟ್ರೈನಿಂಗ್ಸ್ ಇದೆ. ನಾನು ಹೇಳ್ತೀನಿ. ಈ ಕೆಪಾಸಿಟಿ ಬಿಲ್ಡಿಂಗ್ ಟ್ರೈನಿಂಗು ಸಾಮಾನ್ಯವಾಗಿ ಇದು ಕೇಂದ್ರ ರೇಷ್ಮೆ ಮಂಡಳಿಯಿಂದ ಸ್ಪಾನ್ಸರ್ ಮಾಡುವಂಥ ಟ್ರೈನಿಂಗ್ ಪ್ರೋಗ್ರಾಮು. ಅದರಲ್ಲಿ ಪ್ರತಿಯೊಂದು ಸವಲತ್ತುಗಳನ್ನು ಫ್ರೀ ಆಫ್ ಕಾಸ್ಟು CBT ಟ್ರೈನಿಂಗ್ ಪ್ರೋಗ್ರಾಮ್ ಅಂಡರಲ್ಲಿ ಇದು ಕೊಡುತ್ತೆ. ಇದರಲ್ಲಿ ಸ್ಟೆಪ್ ಟ್ರೈನಿಂಗ್ ಅಂತ ಒಂದಿದೆ. ಸ್ಟೆಪ್ ಅಂದರೆ ಸ್ಕಿಲ್ ಟ್ರೈನಿಂಗ್ ಇನ್ ಎಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್ ಅಂತೇಳಿ. ಇದು 2 ದಿನದ ಕಾರ್ಯಕ್ರಮ. ಇದನ್ನು ನಾವು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಕೆಲಸ ಮಾಡ್ತಿರೋಂಥ ಎಕ್ಸ್ಟೆನ್ಷನ್ ಸ್ಟಾಫಿಗೆ ಕೊಡುವಂಥದ್ದು, ಎಕ್ಸ್ಕ್ಲೂಸಿವ್ಲಿ ನಮ್ಮ ಟೆಕ್ನಿಕಲ್ ಸ್ಟಾಫಿಗೆ ಕೊಡುವಂಥದ್ದು ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇದು. ಇದರಲ್ಲಿ ನಾವು ಹೊಸ ತಾಂತ್ರಿಕತೆಗಳು ಏನು ಬಂದಿದೆಯೋ, ಯಾವ ತಾಂತ್ರಿಕತೆನ ನಾವು ಫಾರ್ಮರ್ಸ್ಗೆ ಕೊಡಬೇಕೋ ಅದನ್ನು ಅಲ್ಲಿ ಕೆಲಸ ಮಾಡುವಂಥ ಎಕ್ಸ್ಟೆನ್ಷನ್ ಸ್ಟಾಫ್ಗೆ ನಾವು ಹೇಳ್ಕೊಡ್ತೀವಿ. ಇಂಟರ್ನ್ ಅವರು ಅದನ್ನು ತೊಗೊಂಡೋಗ್ಬಿಟ್ಟು ರೈತರಿಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಇದೊಂದು ಪ್ರೋಗ್ರಾಮು. ಇನ್ನೊಂದು ಟೆಕ್ನಾಲಜಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಒಂದು ಪ್ರೋಗ್ರಾಮ್ ಇದೆ. ಇದು 5 ದಿನದ ಪ್ರೋಗ್ರಾಮ್ ಇದು. ಇದರಲ್ಲಿ ನಾವು DOS ಡಿಪಾರ್ಟ್ಮೆಂಟ್ ಆಫ್ ಸೆರಿಕಲ್ಚರ್ ಸ್ಟಾಫ್ಗೆ, ಆಫೀಸರ್ಸ್ಗೆ
ಪ್ಲಸ್ ನಾವು ಪ್ರೋಗ್ರೆಸಿವ್ ಫಾರ್ಮರ್ಸ್ಗೆ ಇಬ್ಬರಿಗೂ ಕೊಡೋವಂಥ ಪ್ರೋಗ್ರಾಮ್ 5 ದಿನದ ಪ್ರೋಗ್ರಾಮ್ ಇದು. ಇದರಲ್ಲಿ ನಾವು ಜನರಲಾಗಿ ಏನೇನು ಟೆಕ್ನಾಲಜಿ ಆ ಪರ್ಟಿಕ್ಯುಲರ್ ಇಯರಲ್ಲಿ ಏನು ಫೈಂಡ್ ಔಟ್ ಮಾಡಿದ್ದೀವೋ ಆ ಟೆಕ್ನಾಲಜಿ ಬಗ್ಗೆ ಹೇಳ್ತೀವಿ. ಹೊಸ ತಾಂತ್ರಿಕತೆಗಳು ಏನಿದೆ ಅದ್ರ ಬಗ್ಗೆ ಅವ್ರಿಗೆ ತಿಳಿಸ್ಕೊಡ್ತೀವಿ. ಇಲ್ಲ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಆ ಪೀರಿಯಡಲ್ಲಿ ಏನು ನೀಡ್ ಬೇಸ್ಡ್ ಇದೆಯೋ ಅದನ್ನೇ ತೊಗೊಂಡು ಅದಕ್ಕೆ 5 days ಟ್ರೈನಿಂಗ್ ಮಾಡಿಬಿಟ್ಟು ಕೊಡ್ತೀವಿ. ಇದರಲ್ಲಿ ಟೆಕ್ನಾಲಜಿ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂಡರಲ್ಲಿ ನಾವು ಮಹಿಳೆಯರಿಗೆ ಗೂಡಿಂದ ಮಾಡುವಂಥದ್ದು ಕರಕುಶಲ ವರ್ಕು, ಹ್ಯಾಂಡಿಕ್ರಾಫ್ಟ್ಸ್ ಅಂತ ಏನು ಹೇಳ್ತೀವೋ ಅದನ್ನು ಕೂಡ ಮಾಡೋಕ್ಕೆ ಇದರಲ್ಲಿ ಒಂದು ಅವಕಾಶ ಇದೆ. ಹೋದ ವರ್ಷ ನಾವು KVK ಚಾಮರಾಜನಗರ ಅಲ್ಲೊಂದು ಚಾಸಿರಿ ಅಂತೇಳಿ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ ಇದೆ, ಒಂದು NGO ಇದೆ. ಆ NGO ಅಂಡರಲ್ಲಿ ಸುಮಾರು ಜನ ಸೆಲ್ಫ್ ಹೆಲ್ಪ್ ಗ್ರೂಪ್ ಮಾಡ್ಕೊಂಡಿರೋವಂಥ ಟ್ರೈಬಲ್ ವುಮನ್ ಇದ್ದಾರೆ. ಅವ್ರಿಗೆ ನಮ್ಮಲ್ಲಿ ನಾವು ಕಕೂನ್ ಹ್ಯಾಂಡಿಕ್ರಾಫ್ಟ್ ಪ್ರಿಪ್ರೇಷನ್ ಬಗ್ಗೆ ಒಂದು 5 ದಿನದ ಬಗ್ಗೆ ಟ್ರೈನಿಂಗ್ ಕೊಟ್ವಿ. ಈಗ ಅವರು ಇದು ಕಕೂನ್ ಹ್ಯಾಂಡಿಕ್ರಾಫ್ಟ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಅದನ್ನು ಅವರು ಚಾಸಿರಿ NGOನವರು ಮಾರ್ಕೆಟಿಂಗು ತೊಗೊಂಡಿದ್ದಾರೆ. ಇವರು ಮಾಡಿಕೊಡ್ತಾರೆ, ಅವರು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದೊಂದು ಇಂಟರ್ನ್ ಒಂದು ಅವರಿಗೆ ಕೆಲಸ ಕೊಟ್ಟಂಥ ಒಂದು ಇದಾಗೋಗುತ್ತೆ ಟೆಕ್ನಾಲಜಿ ಓರಿಯೆಂಟೇಷನ್ ಪ್ರೋಗ್ರಾಮಲ್ಲಿ. ಇನ್ನೊಂದು ಹೇಳ್ಬೇಕಂದ್ರೆ ಇಂಟೆನ್ಸಿವ್ ಐವಲ್ಟಿನ್ ಟ್ರೈನಿಂಗ್ ಅಂತ, ಇದು 30 ದಿನದ ಕಾರ್ಯಕ್ರಮ. ಇದನ್ನು ನಾವು ಫಾರ್ಮರ್ಸ್ಗೂ ಕೊಡ್ತೀವಿ, ಆಮೇಲೆ ಹೊಸದಾಗಿ ಸೇರ್ಕೊಂಡಿರೋವಂಥ ಗೌರ್ಮೆಂಟ್ ಸ್ಟಾಫ್ಗಳಿಗೂ ಕೊಡ್ತೀವಿ. ಇದು ರೈಟ್ ಫ್ರಮ್ ಸ್ಕ್ರ್ಯಾಚ್ ಅಂದರೆ ಸಾಯಿಲ್ ಟೆಸ್ಟಿಂಗಿಂದ ಹಿಡಿದು ಕಕೂನ್ ಹಾರ್ವೆಸ್ಟ್ ತನಕನೂ ಮಾಡುವಂಥ ಟ್ರೈನಿಂಗ್ ಪ್ರೋಗ್ರಾಮ್ ಇದು ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅಂತ ಕರಿತೀವಿ. ತಾವೇ ಹೋಗ್ತಾರೆ, ಮಲ್ಬೆರಿ ಗಾರ್ಡನ್ಗೆ ತಾವೇ ಹೋಗ್ತಾರೆ, ತಾವೇ ಕಟ್ ಮಾಡ್ಕೊಂಡು ಬರ್ತಾರೆ, ತಾವೇ ರೇರಿಂಗ್ ಹೌಸಲ್ಲಿ ಕ್ಲೀನ್ ಮಾಡ್ತಾರೆ, ಫೀಡಿಂಗ್ ಮಾಡ್ತಾರೆ. ಎವ್ರಿ ಆ್ಯಕ್ಟಿವಿಟಿ ಏನು ರೈತರು ಮಾಡ್ತಾರೋ ಅದು ಒಂದು ಕಂಪ್ಲೀಟ್ ಸೈಕಲ್ಲು, ಅದನ್ನು ನಾವು ಟ್ರೈನೀಸ್ ಹತ್ರ ಇದನ್ನು ಮಾಡಿಸ್ತೀವಿ. ಇಲ್ಲ ಒಂದು ಇದು ನಮ್ಮಲ್ಲಿ ನಮ್ಮ ರೈತರುಗಳಿಗೆ ಅಫಿಷಿಯಲ್ಸ್ಗೆ ಮಾಡುವಂಥ ಟ್ರೈನಿಂಗ್ ಪ್ರೋಗ್ರಾಮು. ಇನ್ನೊಂದು ಫಾರ್ಮರ್ ಸ್ಕಿಲ್ ಟ್ರೈನಿಂಗ್ ಅಂತ, ಇದು ನಮ್ಮ ನೆಸ್ಟೆಡ್ ಯೂನಿಟ್ಸಲ್ಲಿ ಮಾಡುವಂಥ ಟ್ರೈನಿಂಗ್ ಪ್ರೋಗ್ರಾಮು. ಇದು 3 ದಿನದ್ದಾಗಿರುತ್ತೆ. ನೀಡ್ ಬೇಸ್ಡ್ ಟ್ರೈನಿಂಗ್ ಪ್ರೋಗ್ರಾಮ್. ಆ ಪರ್ಟಿಕ್ಯುಲರ್ ಪೀರಿಯಡಲ್ಲಿ ಏನು ಇಶ್ಯೂ ಇದೆಯೋ, ಏನು ಪ್ರಾಬ್ಲಮ್ ಇದೆಯೋ, ಅಥವಾ ಯಾವುದಾದ್ರು ಹೊಸ ಟೆಕ್ನಾಲಜಿ ತಿಳಿಸ್ಬೇಕೋ ಅದ್ರ ಬಗ್ಗೆ 3 ದಿನ ಟ್ರೈನಿಂಗು ಲೋಕಲೈಸ್ಡ್. ಇದು ಯಾವುದೋ ಒಂದು ಹಳ್ಳಿಲಿ, ಯಾವುದೋ ಒಂದು ಕ್ಲಸ್ಟರ್ ಆಫ್ ವಿಲೇಜಸ್ ಎಲ್ಲಿರುತ್ತೋ, ಎಲ್ಲಿ ಸೆರಿಕಲ್ಚರ್ ಜಾಸ್ತಿ ಇರುತ್ತೋ, ಒಂದು ವಿಲೇಜಲ್ಲಿ ಹೆಚ್ಚು ಮಹಿಳೆಯರು ಇರುವಂಥ ಜಾಗ, ಹೆಚ್ಚು ಸೆರಿಕಲ್ಚರಿಸ್ಟ್ಗಳು ಇರುವಂಥ ಜಾಗ ನೋಡ್ಕೊಂಡು ಅಲ್ಲಿ 3 ದಿನದ ಈ ಟ್ರೈನಿಂಗ್ ಮಾಡ್ತಾರೆ. 3 ದಿನದಲ್ಲಿ 1 ದಿನ ಸ್ಟಡಿ ಟೂರ್ ಅಂತ ಇರುತ್ತೆ. ಅವ್ರನ್ನ ಪಕ್ಕದಲ್ಲಿರೋವಂಥದ್ದು ಯಾವುದಾದ್ರೂ ಒಳ್ಳೆ ಪ್ರೋಗ್ರೆಸಿವ್ ಫಾರ್ಮರ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೂಡ ತೋರಿಸ್ಕೊಡ್ತಾರೆ. ಯಾವ್ಯಾವ ಟೆಕ್ನಾಲಜೀಸ್ ಆ ಪ್ರೋಗ್ರೆಸಿವ್ ಫಾರ್ಮರ್ ಯೂಸ್ ಮಾಡಿದ್ದಾರೆ ಅಂತ ತೋರಿಸ್ಕೊಡ್ತಾರೆ. ಅದ್ರ ಜೊತೆಲಿ ಈಗ ಸೆರಿಕಲ್ಚರ್ ರಿಸೋರ್ಸ್ ಸೆಂಟರ್ ಅಂತ ಒಂದು ಹೊಸದಾಗಿ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಒಂದು ಪ್ರೋಗ್ರೆಸಿವ್ ಫಾರ್ಮರ್ನ ಐಡೆಂಟಿಫೈ ಮಾಡಿ ಆ ರೈತನಿಗೆ ನಾವೆಲ್ಲ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು, ಟೆಕ್ನಾಲಜಿ ಬಗ್ಗೆ ಟ್ರೈನಿಂಗ್ ಕೊಟ್ಬಿಟ್ಟು ಇಂಟರ್ನ್ ಅವರು ರೈತರಿಗೆ ಟ್ರೈನಿಂಗ್ ಕೊಡೋವಂಥದ್ದು ಒಂದು ನಡೀತಾ ಇದೆ. ಅದನ್ನು ಸೆರಿಕಲ್ಚರ್ ರಿಸೋರ್ಸ್ ಸೆಂಟರ್ ಅಂತ ಹೇಳ್ತೀವಿ. ಇನ್ನು NBT ಟ್ರೈನಿಂಗ್ ಅಂದರೆ ನೀಡ್ ಬೇಸ್ಡ್ ಟ್ರೈನಿಂಗು. ಇದು ಅವರೇ ಸ್ಪಾನ್ಸರ್ ಮಾಡಿ, ಅವರೇ ದುಡ್ಡು ತೊಗೊಂಡು, ಅವರೇ ದುಡ್ಡು ಕಟ್ಬಿಟ್ಟು ಬಂದು ಅವ್ರಿಗೆ ಬೇಕಾಗಿರೋ ಟೆಕ್ನಾಲಜಿ ಬಗ್ಗೆ ತೊಗೊಂಡು ಹೋಗೋಂಥ ಟ್ರೈನಿಂಗ್ ಇದು ಮಲ್ಬೆರಿ ಕಲ್ಟಿವೇಷನ್ ಬಗ್ಗೆ ಇರ್ಬೋದು, ಇಲ್ಲ ಇಂಟಗ್ರೇಟೆಡ್ ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಇಲ್ಲಾಂದರೆ ಇಂಟಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು. ಈ ಥರ ಹಲವಾರು ಕಾರ್ಯಕ್ರಮಗಳು ಟ್ರೈನಿಂಗಲ್ಲಿ ಬಂದು ತೊಗೊಂಡು ಹೋಗ್ತಾರೆ. ಇಲ್ಲ ಚಾಕಿ ರೇರಿಂಗು 10 ದಿನದ್ದು ಒಂದು ಟ್ರೈನಿಂಗ್ ಇದೆ. ಲೇಟೇಜ್ ರೇರಿಂಗ್ ಅಂತ 15 ದಿನದ ಒಂದು ಟ್ರೈನಿಂಗು. ಮತ್ತು ಕಮರ್ಷಿಯಲ್ ಚಾಕಿ ರೇರಿಂಗ್ ಅಂತ, ಇದು 90 ದಿನ ಟ್ರೈನಿಂಗ್ ಪ್ರೋಗ್ರಾಮು. ಇದರಲ್ಲಿ ನಮ್ಮಲ್ಲಿ ಬಂದುಬಿಟ್ಟು 90 days ಟ್ರೈನಿಂಗ್ ಮಾಡಿಕೊಂಡು ಹೋಗ್ತಾರೆ. ಆವಾಗ ನಾವೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟಿಂದ ಅವರು ಅದನ್ನು ನಮ್ಮ NSSOಗೆ ಅಪ್ಲೋಡ್ ಮಾಡಿ ಅವರು ಅಲ್ಲಿಂದ ಒಂದು ಲೈಸೆನ್ಸ್ ತೊಗೋತಾರೆ. ಲೈಸೆನ್ಸ್ ತೊಗೊಂಡು ಚಾಕಿ ರೇರಿಂಗ್ ಸೆಂಟರ್ನ ಶುರು ಮಾಡ್ತಾರೆ. ಇದು ಕೂಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗೋಂಥ ಒಂದು ಟ್ರೈನಿಂಗ್ ಪ್ರೋಗ್ರಾಮ್. ಈಗ ಟ್ರೈನಿಂಗ್ ಕೊಡೋದಕ್ಕೆ ನಿಮ್ಮಲ್ಲಿ ಏನು ವ್ಯವಸ್ಥೆ ಇದೆ, ಮತ್ತು ಬಂದಂತಹ ರೈತರು ಅಥವಾ ರೈತ ಮಹಿಳೆಯರು ಉಳ್ಕೊಳ್ಳೋದಕ್ಕೆ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಇದೆಯಾ? ಹೌದು, ಇದೆ. ನಮ್ಮಲ್ಲಿ ಟ್ರೈನಿಂಗ್ ಹಾಲ್ಸ್ ಇದೆ. ನಮ್ಮ ಟ್ರೈನಿಂಗ್ ಡಿವಿಷನಲ್ಲಿ ಹೆಚ್ಚು ಕಮ್ಮಿ ಒಂದು 4-5 ದೊಡ್ಡ ಹಾಲ್ಗಳಿದೆ. ಪ್ರತಿಯೊಂದು ಹಾಲಲ್ಲೂ 30ರಿಂದ ನಾವು 40 ಜನನ ನಾವು ಒಂದು ಕಡೆ ಅಕಾಮಡೇಟ್ ಮಾಡ್ಬೋದು. ಅವರಿಗೆ ಉಳ್ಕೊಳ್ಳೋಕ್ಕೋಸ್ಕರ ನಮ್ಮಲ್ಲಿ 3-4 ಹಾಸ್ಟೆಲ್ ಫೆಸಿಲಿಟೀಸು ಇದೆ. ಊಟ ತಿಂಡಿ ವ್ಯವಸ್ಥೆಗೆ ನಮ್ಮಲ್ಲಿ ಒಂದು ಕ್ಯಾಂಟೀನ್ ಕೂಡ ಇದೆ ಕ್ಯಾಂಪಸ್ ಒಳಗಡೆ. ಅಂದರೆ ಈಗ ನಿರಂತರವಾದಂತಹ ತರಬೇತಿ ಮತ್ತು ತಾಂತ್ರಿಕ ಜ್ಞಾನವನ್ನು ಗಳಿಸ್ಕೊಂಡ್ರೆ ಮಹಿಳೆಯರು ತುಂಬ ಸಮರ್ಥವಾಗಿ ರೇಷ್ಮೆ ಕೃಷಿಯನ್ನು ಮಾಡಬಹುದು ಅಂತ ಅಲ್ವಾ? ಹೌದು ಸರ್. ನಿಮ್ಮ ತರಬೇತಿಗೆ ಈ ತರಹ ಸಾಧನೆ ಮಾಡಿರುವಂಥ ಮಹಿಳೆಯರನ್ನು ಕರೆಸಿ ಅವರಿಂದನೂ ಮಹಿಳೆಯರಿಗೆ ಉತ್ತೇಜನ ನೀಡಿಸುವಂಥ ಮಾತುಗಳನ್ನು ನಡೆಸ್ತಾ ಇರ್ತೀರಾ ಹೇಗೆ? ಖಂಡಿತವಾಗಿ. ಕಮಲಮ್ಮ ಅನ್ನೋ ಒಬ್ಬರು ಮಹಿಳೆಯರ ವಿಚಾರ ನಾನು ಹೇಳಿದೆ. ಅದು ಕಳೆದ ಬಾರಿ ನಾವು ಒಂದು ಸತಿ ಆಲ್ ಇಂಡಿಯಾ ರೇಡಿಯೋದೊಂದು ರೇಷ್ಮೆ ಕೃಷಿ ಕಾರ್ಯಕ್ರಮಕ್ಕೆ ಅವ್ರನ್ನ
ಇನಾಗ್ರೇಷನ್ ಮಾಡೋಕ್ಕೋಸ್ಕರ ಒಂದು ಕರೆಸಿದ್ವಿ. ಈಗ ಬೇರೆ ಯಾವುದು ಒಂದು ಟ್ರೈನಿಂಗ್ ನಡೀತಾ ಇದ್ದರೂ ಕೇಸ್ ಸ್ಟಡೀಸು ನಮ್ಮ ರೈತರುಗಳಿಗೆ ರೈತರಿಂದನೇ ಮಾಡ್ತಾ ಇರ್ತೀವಿ. ಸೊ ಅವರನ್ನು ನಾವು ಕೆಲವಾರು ಕಾರ್ಯಕ್ರಮಗಳಿಗೆ ಅವರನ್ನು ಕರೆಸ್ತೀವಿ. ಅವರ ಅನುಭವಗಳನ್ನು ಕೂಡ ನಾವು ಅವ್ರ ಬಾಯಿಂದನೇ ಹೇಳಿಸ್ತೀವಿ ಸರ್. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ಕೇಳುಗರೆ, ಜನವರಿ 22 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮವಿದೆ. ಭಾಗವಹಿಸುತ್ತಾರೆ ಮಂಡ್ಯದ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಿಎನ್ ತ್ರಿನೇಶ್. ಸಂಪರ್ಕ ಸಂಖ್ಯೆಗಳು 25125882 ಹಾಗೂ 25150889. ಮೈಸೂರಿನ ಎಸ್ಟಿಡಿ ಕೋಡ್ 0821. ತಂಗಾಳಿ ಬೀಸುತ್ತಿದೆ, ಹೂಗಿಡ ಮರಬಳ್ಳಿ ಕಣ್ಮುಂದಿದೆ. ಮರೆಯದಿರಿ, ಜನವರಿ 22 ಬುಧವಾರ ಸಂಜೆ 6:50 ಕೃಷಿ ರಂಗದ ಮೇವು ಮೆಲುಕು ಬಾನುಲಿ ಸರಣಿಯಲ್ಲಿ ಪಶು ಆರೋಗ್ಯ ನಿರ್ವಹಣೆಯನ್ನು ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಮೈಗೊಡ್ಡಿ ಕಣ್ತೆರೆದು ಆನಂದಿಸು, ಗಿಡ ತೊಟ್ಟ ದೇವರಿಗೆ ನೀ ವಂದಿಸು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತಾದರೆ ಡಾಕ್ಟರ್ ಗೀತಾ ಅವರೇ, ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆಯನ್ನು ಹೇಳ್ಬೋದಾ? ನನ್ನ ಮೊಬೈಲ್ ಸಂಖ್ಯೆ 9036413529. ಇನ್ನೊಮ್ಮೆ ಹೇಳ್ತೀರಾ? 9036413529. ಇನ್ನೂ ಒಂದು ಸರಿ ಹೇಳ್ಬಿಡಿ. 9036413529. ಒಳ್ಳೆಯದು ಡಾಕ್ಟರ್ ಗೀತಾ ಅವರೇ, ಇದುವರೆಗೂ ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಈ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೇಷ್ಮೆ ಕೃಷಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಜಿಎಸ್ ಗೀತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಬರುವ ವಾರ ರೇಷ್ಮೆ ಕೃಷಿಯಲ್ಲಿ ಉದ್ಯಮಶೀಲತೆಯ ಅವಕಾಶಗಳನ್ನು ಕುರಿತು ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆಯ ವಿಜ್ಞಾನಿ ಡಾಕ್ಟರ್ ಡಿ ಜೋಯ್ಸಿರಾಣಿ ಅವರೊಂದಿಗೆ ಸಂದರ್ಶನವಿದೆ. ರೇಷ್ಮೆ ಐಸಿರಿ. ರೇಷ್ಮೆ ಕೃಷಿ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಇಪ್ಪು ನೇರಳೆ ಸೊಪ್ಪನ್ನು ತಿಂದು ಹೊನ್ನದಾರದ ಗೂಡಲು ನೇಯ್ದು ರೈತನ ಆದಾಯ ಸುಸ್ಥಿರ ಮಾಡುವ ಕೌತುಕ ಬೆಳೆಯ ರೇಷ್ಮೆ ಐಸಿರಿ. ಸಹಯೋಗ ಮೈಸೂರಿನ ಕೇಂದ್ರ ರೇಷ್ಮೆ ಸಂಶೋಧನೆ ಹಾಗೂ ತರಬೇತಿ ಸಂಸ್ಥೆ. ಶೋಧನ ಸಂಸ್ಥೆಯ ಸಹಕಾರ ಕೃಷಿಕರ ಪಾಲಿಗೆ ಭರಪೂರ. ಹಸಿರು ಹೊನ್ನಿದು ಮಣ್ಣಲ್ಲಿ ಬೆಳೆಯುವ ಬಂಗಾರ. ಉಡಿಗೆ ತೊಡಿಗೆಗೆ ಸಂಪ್ರದಾಯದ ಶೃಂಗಾರ. ಶೀರ್ಷಿಕ ಗೀತೆ ರಚನೆ ಡಾಕ್ಟರ್ ಆರ್ ಭಾಗ್ಯ ಹಾಗೂ ರಮೇಶ್ ಪಿ ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ಮಾಡಿರಿ ರೇಷ್ಮೆ ಬೇಸಾಯ, ಬದುಕಿಗೆ ಮಾಸಿಕ ಆದಾಯ. ದುಡಿಯುವ ಕೈಗೆ ಉದ್ಯೋಗ, ಇಲಾಖೆಯ ಬಗೆ ಬಗೆ ಅನುದಾನ. ಸಂಕಲನ ಆರ್ ಲೋಕೇಶ್ವರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ ಸಿರಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಕೃಷಿಕರ ಪಾಲಿಗೆ ಸಿರಿ ಸಿರಿ. ರೇಷ್ಮೆ ಐಸಿರಿ ಬೆಳೆಯಲು ಕೃಷಿಕರ ಪಾಲಿಗೆ ಸಿರಿ.